श्रीरङ्गार्यगुरो पुत्रं ईशमादिगुणात्मं श्रीनिवासगुरुं वन्दे वेदान्तद्वैसारथं श्रीशैलेशदया पात्रं धीभक्त्यादिगुणात्मं यतीन्द्रप्रवणं वन्दे रम्यजामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतो सदैकसिन्धोः रामानुजस्य चरणं चरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेरुकुलाभिरामं श्रीमत्तदङ्घ्रिगुणं प्रणमामि मूर्धा भूतं सरश्च महदापयपट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकाल यतीन्द्रकृष्णान् श्रीमत्पराङ्कुशमुनिं प्रणतोऽस्मि नित्यम् वेङ्कटाद्रिसंस्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ஆலகிலே நிறையும் என்றாலர் மேல் மங்கை உரை மார்பா நிகரில் புழாயுலகம் ஒன்றுடையாய் என்னை ஆழ்வானே நிகரில் அமரர் முனை கணங்கள் விரும்பும் திருவேங்கடத்தானே புகழ் ஒன்னில்லாடியேன் உன்னடி கீழ் அமர்ந்து புகுந்தேனே ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமாம் கருணையா கமலாவிமான்யாம் गोदामनन्य शरणं शरणमहं प्रपद्ये कर्कटे पूर्वफल्गुण्यां तुलसीकाननोद्भवां पाण्ड्ये विश्वम्भरां गोदां वन्दे श्रीरङ्गनायकी नीलातुङ्गस्तनगिरितटे सुप्तमुद्बोध्य कृष्णं पाराध्यं त्वं श्रुतिशतशिरसिद्धमध्यापयन्ति सोचिष्टायां प्रजनिगणितुं या बलात् प्रत्यभुङ्क्ते गोदा तस्यै नम इदमिदं भूय एवास्तु भूयः அன்னவயல் புதுவை ஆண்டாளரங்கற்கு வண்ணத்திருப்பாவை பல்பதியும் இன்னிசையால் பாடி கொடுத்தாள் நல்வா மாலை பூமாலை சூடி கொடுத்தாளை சொல்லு சூடி கொடுத்து விடர் கொடியே தொல்பாவை பாடி அருளவல்ல பல்வளையாய் நாடி நீவே கடவர் கென்னை விதிர்நவி மாத்தம் நாங்கடவா வண்ணமே நல்கு. ನಮಸ್ಕಾರ. ಈ ವರ್ಷದ ತಿರುಪಾವೈ ಪ್ರವಚನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಆಂಡಾಳ್ನ ಒಂದು ಭಗವತ್ ಕೈಂಕರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಾವು ತಿರುಪಾವೈ ಏನು ಹೇಗೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆನೆ ಆಂಡಾಳ್ ತಾಯಿಯರು ಏನಕ್ಕೆ ಬಂದರು, ಆಂಡಾಳ್ ಯಾರು, ಯಾವುದಕ್ಕೋಸ್ಕರ ಬಂದರು, ಅವ್ರಿಗೋಸ್ಕರ ಬಂದ್ರ ಸಾಮಾನ್ಯವಾಗಿ ತಿಳಿದ ಪ್ರಕಾರದಲ್ಲಿ ಆಂಡಾಳ್ ರಂಗವನ್ನಾನ ವಹಿಸಬೇಕಾಗಿತ್ತು ಹಾಗಾಗಿ ಬಂದರು ಅಂತ. ಆದರೆ ಆ ಉದ್ದೇಶ ಮಾತ್ರನಾ ಇಲ್ಲ ನಮ್ಮನ್ನು ಉದ್ಧರಿಸೋದ ಉದ್ದೇಶನ ಅಂತ ತಿಳ್ಕೊಳ್ಳೋದಾದರೆ ಮೊದಲು ಅವರ ಆವಿರ್ಭಾವವನ್ನು ಅವರು ಹೇಗೆ ಬಂದು ನಮಗೆ ಸಿಕ್ಕಿದ್ರು, ಹೇಗೆ ಹುಟ್ಟಿದ್ರು, ಧರಣಿಗೆ ಹೇಗೆ ಬಂದರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಥೆಯನ್ನು ನಾವು ತಿಳ್ಕೊಬೇಕಿದೆ. ಹಿರಣ್ಯಾಕ್ಷನನ್ನು ಸಂಹರಿಸಿ ಸಮುದ್ರದ ಆಳದಲ್ಲಿ ಇದ್ದಂತಹ ಭೂಮಾದೇವಿಯನ್ನ ಹಿರಣ್ಯಾಕ್ಷನಿಂದ ಪಾರು ಮಾಡಿ ಭಗವಂತ ವರಹ ಅವತಾರದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಇದೇನಪ್ಪ ಇವು ನೋಡ್ರಿ ಆಂಡಾಳ ಅಂತ ಶುರು ಮಾಡಿದ್ರು, ಇದ್ದಂಗೆ ಹಿರಣ್ಯಾಕ್ಷನನ್ನ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಪ್ರವಚನಕ್ಕೆ ಮೊದಲನೇನೆ ಅಂತ ಅಂದ್ರೆ ತಿರುಪ್ಪಾವೈಗೆ ಮೂಲವಾದ ಅವತಾರ ಅಂತ ಅಂದ್ರೆ ವರಹ ಅವತಾರ. ಏನಕ್ಕೆ ವರಹ ಅವತಾರ, ಯಾಕೆ ಮೂಲ ಅದು ಅಂತ ಅಂದ್ರೆ ನಮಗೆ ಆಂಡಾಳ ಸಿಕ್ಕಿದ್ದೆ ವರಹ ಅವತಾರದಿಂದ. ಹಿರಣ್ಯಾಕ್ಷ ಭೂಮಾದೇವಿಯನ್ನ ಕರೆದುಕೊಂಡು ಹೋಗಿ ಸಮುದ್ರದ ಆಳದಲ್ಲಿ ಇಟ್ಬಿಡ್ತಾನೆ. ಯಾಕೆಂದ್ರೆ ಭಗವಂತ ಹೇಗೆ ಬರಕ್ಕೆ ಸಾಧ್ಯ ಸಮುದ್ರದ ಆಳಕ್ಕೆ ಅಂತ. ಆದರೆ ಭಗವಂತ ಸಮುದ್ರದ ಆಳವನ್ನ ಯಾಕೆ ವರಾಹಾವತಾರನೇ ತಗೊಂಡ್ರು ಅಂತ ಅಂದ್ರೆ ಆ ಕೊಚ್ಚೆಗಳನ್ನ ತಡೆದುಕೊಳ್ಳುವಂತಹ ಒಂದು ಜೀವಿ, ಒಂದು ಪ್ರಾಣಿ ಅಂತ ಅಂದ್ರೆ ವರಾಹ, ಹಂದಿ. ಹಾಗಾಗಿ ಜೊತೆಯಲ್ಲಿ ಹಂದಿ ಇದ್ರೆ ನಾವು ತುಚ್ಛವಾಗಿ ನೋಡುವಂತಹ ಒಂದು ಪ್ರಾಣಿ. ಏನ್ ಮಹಾ ಇದೆ ಆ ಹಂದಿನಲ್ಲಿ ಅನ್ನೋ ಥರ ಆ ಅವತಾರಕ್ಕೂ ಒಂದು ವಿಶೇಷವನ್ನ ಕಲ್ಪಿಸಿದ್ದು ಶ್ರೀಮನ್ನಾರಾಯಣ ವರಾಹ ಅವತಾರದಲ್ಲಿ. ಸೊ ವರಾಹ ಅವತಾರವನ್ನ ತಾಳಿ ಸಮುದ್ರದ ಆಳದಲ್ಲಿ ಹುದುಗಿಕೊಂಡಿದ್ದ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ಕಾಪಾಡಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಅವಳನ್ನು ಸಂತೈಸಿ ಸಮಾಧಾನ ಮಾಡಿ ತನ್ನ ಕೋರೆ ದಾಡೆಗಳ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ದಾನೆ. ಯಾಕೆ ಕೋರೆ ದಾಡೆಗಳ ಮೇಲೆ ಕೂರಿಸ್ಕೊಂಡ? ಕೈಗೆ
ಅಂತ ಅಂದರೆ ಕಣ್ಣಿಗೆ ಹತ್ತಿರವಾಗಿದ್ದ ಜಾಗ ಅವನ ಕೋರೆದಾಳೆ. ಯಾಕೆಂದರೆ ಭೂದೇವಿ ಅಷ್ಟೊಂದು ಹೆದರುಬಿಟ್ಟಿದ್ಲು. ಹಿರಣ್ಯಾಕ್ಷ ಕರ್ಕೊಂಡು ಹೊಟ್ಟೋದ್ನಲ್ಲ, ಹೇಗೆ ನನ್ನನ್ನು ಭಗವಂತವನ್ನು ಕಾಪಾಡ್ತಾನೆ, ಕರೀತಾಳೆ ಭಗವಂತನನ್ನು, ಗೋಳಿಡ್ತಾಳೆ ನನ್ನನ್ನು ಬಂದು ಕಾಪಾಡು ಅಂತ. ಆಗ ಭಗವಂತ ಹೋಗಿರ್ತಾನೆ. ಕಣ್ಣಿನ ಹತ್ತಿರದಲ್ಲಿ ಯಾರಿಗೆ ತುಂಬ ನೋವಾಗಿರುತ್ತೆ ಅವ್ರನ್ನ ನಮ್ಮ ಕಣ್ಣಿನ ಹತ್ತಿರದಲ್ಲಿ ಇಟ್ಟು ಸಂತೈಸಿದ್ರೆ ಬೇಗ ಅವರ ದುಃಖ ಶಮನವಾಗುತ್ತೆ. ಹಾಗಾಗಿ ಭಗವಂತ ತನ್ನ ಕೋರೆದಾಳಿಗಳು ತನ್ನ ಕಣ್ಣಿಗೆ ತುಂಬ ಹತ್ತಿರದಲ್ಲಿ ಭೂದೇವಿಯನ್ನು ಕೂರಿಸ್ಕೊಂಡು ಬರ್ತಾ ಇದ್ದಾನೆ. ಆದರೂ ಭೂದೇವಿ ಸಂಕಟ ಬರ್ತಾನೆ ಇದ್ದಾಳೆ. ಆಗ ವರಾಹ ಅವತಾರಿ ಭಗವಂತ ಕೇಳ್ತಾನೆ, ನಿನ್ನನ್ನು ಕರ್ಕೊಂಬಂದಾಯ್ತು, ಸಮಾಧಾನ ಮಾಡಿತು, ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಯ್ತಲ್ಲ, ಇನ್ನೂ ಯಾಕೆ ಕೊಡಿರ್ತಾ ಇದೆಯಾ? ಆದರೆ ಭೂದೇವಿ ತಾಯಿ ಅನ್ನೋದನ್ನ ಇಲ್ಲೇ ನಮಗೆ ತೋರಿಸ್ಕೊಡ್ತಾಳೆ. ಅವಳು ಹೇಳ್ತಾಳೆ, ಅಹಮಸ್ಮಿ ಶಿಷ್ಯಾಚ ದಾಸೀಚ ಭಾರ್ಯಾಚ ಹೇ ಮಾಧವ ಮತ್ಕೃತೆ ಸರ್ವಭೂತಾನ ಸುಲಭೋಪಾಯ ಮದ ಪ್ರಭು. ನಾನು ನಿನ್ನ ಹೆಂಡತಿ ಸತಿ, ಶಿಷ್ಯೆ, ನಿನ್ನ ಕೈಕರ್ಯವನ್ನು ಮಾಡುವವಳು ನಾನು, ದಾಸಿ. ಎಲ್ಲ ಆಗಿರೋದ್ರಿಂದ ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡೆ, ನಾ ಕರೆದೆ, ನೀನೇನೋ ಓಡೋಡು ಬಂದ್ಬಿಟ್ಟೆ, ನನ್ನನ್ನು ಕಾಪಾಡಿದೆ. ಆದರೆ ಇದೇ ರೀತಿ ಕಷ್ಟದಲ್ಲಿ ತೊಳಲಾಡ್ತಿರೋ ಕೋಟ್ಯಾಂತರ ಜೀವಿಗಳು ನನ್ನ ಮೇಲಿದೆಯಲ್ಲ, ಅವ್ರಿಗೆ ಒಂದು ಸುಲಭವಾದ ಉಪಾಯವನ್ನು ತೋರಿಸ್ಕೊಡ್ಬಾರ್ದಾ ಅಂತ ಕೇಳ್ತಾಳೆ. ಅವರು ಕರೆದು ನೀನು ಹೀಗೆ ಬರ್ತೀಯ? ಆಗ ಭಗವಂತ ಹೇಳ್ತಾನೆ, ಖಂಡಿತ ನಿನಗೋಸ್ಕರ ನಾನು ಬಂದೇ ಬರ್ತೀನಿ. ಮತ್ತೆ ಇಲ್ಲಿ ಸುಲಭ ಉಪಾಯವನ್ನು ಕೇಳ್ತಾ ಇದ್ದಾಳೆ ತಾಯಿ. ಯಾಕೆಂದರೆ ನನ್ನ ಮಕ್ಕಳೆಲ್ಲ ತುಂಬ ಕಷ್ಟದಲ್ಲಿ ಇದರಲ್ಲಿ ಲೌಕಿಕದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಹಾಗಾಗಿ ಸುಲಭವಾದ ಉಪಾಯ ಬೇಕು ಅಂತ ಕೇಳಿದಾಗ, ನನ್ನ ನಾಮಸ್ಮರಣೆಯನ್ನು ಮಾಡಿದ್ರೇನೆ ನಾನು ಅವರಿಗೆ ನನ್ನನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಚರ್ಮ ಶ್ಲೋಕವನ್ನು ವರಾಹಸ್ವಾಮಿ ವಾಗ್ದಾನ ರೂಪದಲ್ಲಿ ಕೊಡ್ತಾರೆ. ಅದು ಯಾರು ಕೊಡ್ತಾ ಇರೋದು? ಹೆಂಡತಿಗೆ. ಬೇರೆ ಯಾರ್ಯಾರು ಕೊಟ್ಬಿಟ್ರೆ ಮರ್ಕೊಳ್ಬೋದು. ಹೆಂಡತಿ ಕೊಟ್ಟಿರೋ ವಾಗ್ದಾನವನ್ನು ಯಾವತ್ತೂ ಮರೆಯೋಕ್ಕಾಗದೇ ಇಲ್ಲ, ಅದು ನಡೆಸ್ಕೊಡ್ಲೇಬೇಕು. ಹಾಗಾಗಿ ಒಂದು ವಾಗ್ದಾನವನ್ನು ಕೊಡ್ತಾರೆ. ಅದು ಯಾವ ರೀತಿಯ ಒಂದು ವಾಗ್ದಾನ? ಈ ರೀತಿಯ ಒಂದು ವಾಗ್ದಾನ ಯಾವ ಪುರಾಣದಲ್ಲೂ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಗೀತೋಪದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಅವನ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ರಾಮಾಯಣದಲ್ಲಿ ವಿಭೀಷಣ ಶರಣಾಗತಿ ಆಗಬೇಕಾದ್ರೆ ರಾಮ ಹೇಳ್ತಾನೆ, ನಾನು ಅವನು ನೋಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಬರೀ ಪಾಪಗಳ ಪರಿಹಾರವನ್ನ ಆ 2 ಅವತಾರದಲ್ಲಿ ಹೇಳಿದ್ದಾರೆ ವಿನಃ ಇಲ್ಲಿ ಹೇಳ್ತಿರೋದು ವಾಗ್ದಾನವನ್ನ ಕೊಟ್ಟಿದ್ದಲ್ಲದೆ ಪರಮ ಗತಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅವನನ್ನ ಅಂತ ಹೇಳೋ ಒಂದು ವಾಗ್ದಾನವನ್ನ ಇಲ್ಲಿ ವರಾಹಸ್ವಾಮಿ ಕೊಡ್ತಾ ಇದ್ದಾರೆ. ಅದು ತುಂಬಾ ವಿಶೇಷವಾದ್ದು. ಯಾಕೆಂದ್ರೆ ಮೋಕ್ಷವನ್ನ ಕೊಡ್ತೀನಿ ಅಂತ ಹೇಳುವಂತ ಒಂದು ಚರ್ಮ ಶ್ಲೋಕ ವರಾಹಸ್ವಾಮಿ ಕೊಟ್ಟಿರೋದು. ಅದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಸ್ಥಿತೇ ಮನಸ್ಸು ಸುಸ್ವಸ್ಥೆ ಶರೀರೇ ಸತಿಯೋ ನರಹ ದಾಧು ಸಾನ್ಯೇ ಸ್ಮಿತೇ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ಥಂ ನಿಯಮಾಣಾಂತು ಕಾಷ್ಠಾ ಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಮೃತಿ ಅಂತ ಹೇಳ್ತಾರೆ. ಯಾವ ರೀತಿ? ನನ್ನ ಜಪದವಾದಿಗಳು ಮಾಡಿದ್ರೆ, ನನ್ನ ಧ್ಯಾನವನ್ನ ಮಾಡಿದ್ರೆ, ನಾನು ಅವನ ಕಡೆ ಕಾಲದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ, ಪರಮಗತಿಯನ್ನು ಕೊಡ್ತೀನಿ. ಅಷ್ಟನ್ನು ಹೇಳ್ತಾ ಇಲ್ಲ ಇಲ್ಲಿ. ಯಾವ ರೀತಿಯ ವಾಗ್ದಾನ ನಮಗೆ ತಾಯಿ ಕಡೆಯಿಂದ ಸಿಕ್ಕಿರುವಂಥ ವಾಗ್ದಾನ ಅಂದರೆ ಹೇಗಿರಬೇಕು, ಯಾವ ಸ್ಥಿತಿಯಲ್ಲಿದ್ದು ಅವನ ಧ್ಯಾನವನ್ನು ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ, ಶರೀರ ಸುಸ್ಥಿತಿಯಲ್ಲಿ ಇರಬೇಕು. ಅವಾಗಲೂ ನನ್ನ ಧ್ಯಾನವನ್ನು ಮಾಡಿರಬೇಕು. ಚಿಕ್ಕ ಕಾರಣ ಬೇಕಾ ನಾವು ಕೊಡೋದು, ಅಪ್ಪ ಇವತ್ತು ನನಗೆ ಚಳಿ ಜಾಸ್ತಿ, ನನ್ನ ಶರೀರದಲ್ಲಿ ಶಕ್ತಿ ಇಲ್ಲ, ನಾನು ಇನ್ನು ಮಾಡೋಕ್ಕಾಗಿಲ್ಲ ಧ್ಯಾನ, ಅಲ್ಲೊಂದು ಅವಕಾಶವನ್ನು ಭಗವಂತ ನಮ್ಗೆ ಹಾಗೆ ಕೊಡಿಸ್ಬಿಟ್ಟಿದ್ದಾನೆ. ಶರೀರ ಸುಸ್ಥಿತಿಯಲ್ಲಿ ಇರಬೇಕು. ಈಗ ಶೀತ ಆಗಿದೆ, ನೆಗಡಿ ಆಗಿದೆ, ಓಡಾಡಿದ್ದೀನಿ, ಕಾಲು ನೋವು ನನ್ನ ಕೈಲಿ ಆಗ್ತಾ ಇಲ್ಲ, ಓಕೆ, ಅದರಲ್ಲೂ ಒಂದು ಎಕ್ಸೆಪ್ಷನ್ ಉಂಟು. ಶರೀರ ಸುಸ್ಥಿತಿಯಲ್ಲಿದ್ದಾಗ ಸ್ಥಿತೇ ಮನಸ್ಸಿ, ಶರೀರ ಏನೋ ಸುಸ್ಥಿತಿಯಲ್ಲಿತ್ತು, ಬೆಳಗಿಂದ ಚೆನ್ನಾಗಿ ಲೋಕಮಾನಗೋದಕ್ಕೆ ಆಹಾರವೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ಹಾಗಾಗಿ ಶರೀರ ಚೆನ್ನಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಮನಸ್ಸು ಸುಸ್ಥಿತಿಯಲ್ಲಿ ಇರಬೇಕು. ಹೌದಪ್ಪ, ಏನೋ ಆಗೋಯ್ತು, ತೊಂದರೆ ಆಗೋಗಿದೆ, ನನಗೆ ಮನಸ್ಸು ಕೂಡ ನೀನು ಧ್ಯಾನದಲ್ಲಿ ನಡಕ್ಕಾಗ್ತಿಲ್ಲ, ಅದು ಒಂದಲ್ಲೇ ಒಂದು ಅಂಶ ಕೊಟ್ಟಿದ್ದಾನೆ ಭಗವಂತ. ಮನಸ್ಸೂ ಸುಸ್ಥಿತಿಯಲ್ಲಿದ್ದು ಶರೀರವೂ ಸುಸ್ಥಿತಿಯಲ್ಲಿದ್ದಾಗ ಯಾವ ನರದ ಮನುಷ್ಯನ
ಆಗಿದ್ದು ಅದನ್ನು ಸ್ಮರಣೆ ಮಾಡೋಕ್ಕಾಗಲಿಲ್ಲ, ಅದನ್ನು ಕೂಡ ಭಗವಂತ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ವರಾಹಾವತಾರ ಯಾಕೆ ಇಷ್ಟೊಂದು ವಿಶೇಷ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲೂ ಶಾರೀರಿಕವಾಗಿ ಮಾನಸಿಕವಾಗಿ ಶರೀರದ ಒಳಗಡೆನೂ ಕೂಡ ಎಲ್ಲ ಸುಸ್ಥಿತಿಯಲ್ಲಿ ಇದ್ದಾಗ ಯಾರು ಈ ಹುಟ್ಟು ಸಾವುಗಳಿಲ್ಲಂತಹ ಮಾಂ ಅಜಂ, ಹುಟ್ಟು ಸಾವುಗಳಿಲ್ಲದಂತಹ ನನ್ನನ್ನು, ವಿಶ್ವರೂಪನಾದ ನನ್ನನ್ನು ಸ್ಮರಣೆಯನ್ನ ಮಾಡ್ತಾರೋ, ಇಷ್ಟೊಂದು ಆಪ್ಷನ್. ಅಲ್ಲಿಗೆ ನಾವು 100% ಸರಿ ಇದ್ದಾಗ ಒಂದ್ಸರಿ ಭಗವಂತನ ಜ್ಞಾಪಿಸ್ಕೊಂಡ್ರೆ ಸಾಕು. ಸ್ವಲ್ಪ ತೊಂದರೆ ಇದ್ದಾಗ ಭಗವಂತ ನೀನು ಆಪ್ಷನ್ ಕೊಟ್ಟಿದ್ಯಾ, ನನಗೆ ಇವತ್ತು ತಲೆನೋವಿತ್ತು, ಶರೀರ ಚೆನ್ನಾಗಿರಲಿಲ್ಲ, ಮನಸ್ಸಲ್ಲಿ ಏನೋ ಬಾಧಿಸಿತ್ತು, ಮನಸ್ಸು ಸರಿ ಇರಲಿಲ್ಲ, ಇದೆಲ್ಲ ಬೇಕಾದ್ರೆ ಆಪ್ಷನ್ ಕೊಡೋದಕ್ಕೆ ನೀವು ಭಗವಂತ ತಾಯರು ಭೂಮಿ ನಮಗೆ ಈ ರೀತಿಯ ಒಂದು ಆಪ್ಷನನ್ನು ಭಗವಂತನಿಂದ ನಮಗೆ ಕೊಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲವೂ ಸುಸ್ಥಿತಿಯಲ್ಲಿದ್ದಾಗ ಯಾವ ಸತಿಯೋ ನರಹ, ಯಾವ ಮನುಷ್ಯನು ನನ್ನನ್ನ ನೆನೆಸಿಕೊಳ್ತಾನೋ ಅಂತಹವನು ತತಸ್ಥಂ ಮ್ರಿಯಮಾಣ ಅಂತು, ಅಂತಹವನ ಸಾವು ಸನ್ನಿಹಿತವಾದಾಗ, ಸಾವಿನ ಶಯ್ಯೆಯಲ್ಲಿ ಇದ್ದಾಗ ಅವನು ಹೇಗಾದರೂ ಇಲ್ಲಿ ಕಾಷ್ಟ ಪಾಷಾಣ ಸನ್ನಿಭಂ, ಕಾಷ್ಟ ಅಂತಂದ್ರೆ ಮರದ ಕಟ್ಟಿಗೆ, ಏನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇದು ನನಗೆ ಪುರುಷಕಾಳವರು ತಂದುಕೊಟ್ಬಿಟ್ಟಿದ್ದಾರೆ. ಕಪವಾತ ಪಿತ್ತೈ ಕಂಠಾವರೋಧನೆಂದು ಸ್ಮರಣ ಮುಕುತಸ್ಥೆ ಅಂತ ಕೇಳ್ಬಿಟ್ಟಿದ್ದಾರೆ. ಅಂತ ಸ್ಥಿತಿಯಲ್ಲಿದ್ದಾಗ ನೀನು ಸ್ಮರಣೆ ಹೇಗೆ ಮಾಡೋದು? ಕಪ ಇರುತ್ತೆ, ವಾತವಿರುತ್ತೆ, ಪಿತ್ತವಿರುತ್ತೆ. ಕಂಠಾವರೋಧನೆಂದು ಸ್ಮರಣ ಮುಕುತಸ್ಥೆ ಅಂತ ಅದನ್ನೆಲ್ಲನೂ ಭಗವಂತ ಬಿಟ್ಟು ಯಾವ ರೀತಿಯ ಒಂದು ಮರದ ಕಟ್ಟಿಗೆ ತರನಾದಲ್ಲಿ ಇಲ್ಲ ಕಲ್ಲಿನ ತರಹ ಅಲಗಾಡದೇ ಇರೋ ಸ್ಥಿತಿಯಲ್ಲಿ ಬಿದ್ದಿದ್ರು ನನ್ನ ಭಕ್ತ ಇವನು ಚೆನ್ನಾಗಿದ್ದಾಗ ನನ್ನನ್ನು ಸ್ಮರಿಸಿದಾನೆ ಅಂತ ಹೇಳಿ ಅಹಂ ಸ್ಮರಾಮಿ ಮದ್ಭಕ್ತಂ, ಅವನು ನನ್ನ ಭಕ್ತ ಅಂತೇಳಿ ನಾನೇ ಅವನನ್ನ ಸ್ಮರಿಸಿಕೊಂಡು ಅವನನ್ನ ನಯಾಮಿ ಪರಮಾಂಗತಿ, ನಾನು ಅವನನ್ನ ಪರಮಗತಿಗೆ ನನ್ನ ಜಾಗಕ್ಕೆ ಅವನನ್ನ ನಾನು ನಯಾಮಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಿಶೇಷವಾದ ವಾಗ್ದಾನವನ್ನ ತಾಯಿಗೆ ಭಗವಂತ ಕೊಡ್ತಾ ಇದ್ದಾನೆ. ಯಾಕೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ನಾನೇ ಈ ಸ್ಥಿತಿಲಿ ಇದ್ನಲ್ಲ, ಅವನ್ನೆಲ್ಲ ನೀನು ಕಾಪಾಡಬೇಕಲ್ಲ ಅಂತಂದಾಗ ಈ ವಾಗ್ದಾನವನ್ನ ವರಹಾಸ್ವಾಮಿ ಈ ರೀತಿ ರೂಪದಲ್ಲಿ ಕೊಟ್ಟಿದ್ದಾನೆ. ಸರಿಯಪ್ಪ, ನೀನೇನೋ ಹೇಳ್ಬಿಟ್ಟೆ, ಎಲ್ಲ ಚೆನ್ನಾಗಿದ್ದಾಗ ನಿನ್ನ ಧ್ಯಾನವನ್ನ ಮಾಡಬೇಕು, ವಿಶ್ವರೂಪಂಚ ಮಾಮಜಂ ಅಂತ ನೀನು ಹೇಳ್ಬಿಟ್ಟೆ, ಸಿದ್ಧೇ ಸ್ಮರ್ತ ವಿಶ್ವರೂಪಂಚ ಮಾಮಜಂ ಅಂತ. ಅದರಲ್ಲೂ ಆಮೇಲೆ ನನ್ನ ಮಕ್ಕಳಿಗೆ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಅಂತ ಹೇಳ್ತೀಯ. ಹಂಗಾಗಿ ನೀನೇ ಇನ್ನೂ 3 ಸುಲಭ ಉಪಾಯಗಳನ್ನ ನೀನು ಕೊಟ್ಬಿಡಿ, ಯಾವ ರೀತಿ ಸ್ಮರಣೆ ಮಾಡಬೇಕು ನೀನೇ ಹೇಳ್ಬಿಡು ಅಂತ ಹೇಳಿ ತಾಯರು ಮತ್ತೆ ಭಗವಂತನನ್ನ ನಮಗೋಸ್ಕರ ಕೇಳ್ಕೊಳ್ತಾರೆ. ಅವಾಗ ಹೇಳ್ತಾರೆ 3 ರೀತಿಯ ಸುಲಭ ಉಪಾಯಗಳನ್ನ ಕೊಡ್ತಾರೆ. 3 ಯಾಕೆ? 1, 2, 3 ಫೈನಲ್, ಅದು 3 ಮಾಡಿದ್ರೆ ಅದೇ ನಿನಗೆ ಸಾಕು ಅನ್ನೋ ರೀತಿ ಭಗವಂತ ನಮಗೆ ಅವಕಾಶನ ಕೊಡ್ತಾರೆ. ಯಾವ ರೀತಿಯ 3 ಉಪಾಯಗಳು? 1, ಭಗವಂತನ ದಿವ್ಯ ನಾಮಗಳನ್ನ ಉಚ್ಚಕಂಠದಲ್ಲಿ ಹೇಳಬೇಕು. ನನ್ನ ದಿವ್ಯ ನಾಮಗಳನ್ನ ಉಚ್ಚಕಂಠದಲ್ಲಿ ಹೇಳಬೇಕು. ನೀನೇನು ಹೇಳ್ತೀಯ? ಆ ಕಡೆ ಜನರಿದ್ದಾರಪ್ಪ, ನಾನು ಹೇಳಿದ್ರೆ ತಪ್ಪು ಹೇಳ್ಬಿಟ್ರೆ ಅವರೇನಾದ್ರು ತಿಳ್ಕೊಂಬಿಟ್ರೆ ಅದಕ್ಕೆ ಬೆನ್ನದಿ ಹೇಳ್ತೀನಿ ಕೇಶವ ನಾರಾಯಣ ಅಲ್ಲ, ಉಚ್ಚಕಂಠದಲ್ಲಿ ನೀನು ಹೇಳಬೇಕು. ಅದು ಮೊದಲನೇ ಉಪಾಯ. ನಮ್ಗದು ಚೆನ್ನಾಗಿದೆ, ಗಟ್ಟಿ ಚೆನ್ನಾಗಿದೆ, ಜೋರಾಗಿ ಹೇಳ್ತೀವಿ, ಯೋಚನೆ ಇಲ್ಲ. ಎರಡನೇದು ಬಂದು ಅವನ ದಿವ್ಯ ಪಾದಗಳಲ್ಲಿ ಪುಷ್ಪಗಳನ್ನು ಇಟ್ಟು ಅರ್ಚಿಸಬೇಕು, ಅರ್ಚನೆಯನ್ನ ಮಾಡಬೇಕು ಭಗವಂತನಿಗೆ. ದಿನ ಎಲ್ಲಿ ಹೂ ಉಡ್ಕೊಂಡು ಹೋಗೋದಪ್ಪ, ನಮ್ಮ ಸಿಟಿನಲ್ಲಿ ಏನು ಮನೆ ಮುಂದೆ ಬರ್ತಾಳೋ ಅವ್ರು ತಂದ್ಕೊಡ್ತಾರೆ, ಅದು ಬಿಟ್ಟರೆ ಬೇರೆ ಯಾರು ಹೂ ಸಿಗಲ್ಲ. ಹಾಗಾಗಿ ಭಗವಂತ ಈ ಪ್ರಕೃತಿಯಲ್ಲಿ ಸಿಗುವಂಥ ಹೂವನ್ನ ಮಾತ್ರ ಹೇಳಿಲ್ಲ, ಅವನ ದಿವ್ಯ ನಾಮವೆಂಬ ಹೂವುಗಳನ್ನೆಲ್ಲ ಅವನು ಹೇಳಿದ. ಅವನ ದಿವ್ಯ ನಾಮಗಳನ್ನು ಹೇಳ್ತಾ ಅವನ ಮನಸ್ಸಿನಲ್ಲಿ ಅವನ ಅರ್ಚನೆಯನ್ನ ಮಾಡಿದ್ರೆ ಸಾಕು. ಇನ್ನೊಂದು 3ನೇ ಸುಲಭವಾದ ಮುಖ್ಯವಾದ ಒಂದು ಉಪಾಯ, ಅವನಿಗೆ ಸಂಪೂರ್ಣ ಶರಣಾಗತಿಯನ್ನು ಮಾಡಬೇಕು. ತುಂಬ ಸುಲಭವಾದದ್ದು. ಅಮ್ಮ ನೀನು ಬಿಟ್ರೆ ನನಗೆ ಗತಿನೇ ಇಲ್ಲ ಅಂತ ಹೇಳೋದು ತುಂಬ ಸುಲಭವಾದ್ದು. ಆದರೆ ಅವನೇ ಗತಿ ಅಂತ ಅನುಭವಿಸೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಆನೆ ಮಾಡಿದಂಗೆ ನಾವೆಲ್ಲ ಆನೆಗಳು. ಅದು 1000 ವರ್ಷ ಗೀಳಿರ್ತಂತೆ, ತನ್ನ ಪ್ರಯತ್ನವೆಲ್ಲ ಮಾಡ್ತಿರ್ತಂತೆ. ಆಮೇಲೆ ತೀರಾ ತನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವಾಗ ಆದಿಮೂಲ ಅಂತ ಕರೀತಾನೆ. ಹಾಗೆ ನಾವುಗಳಲ್ಲ. ಆದರೆ ಅದು ಹೇಳೋದು ಸಂಪೂರ್ಣ ಶರಣಾಗತಿಯನ್ನು ಮಾಡಬೇಕು. ಇದು 3 ತುಂಬ ಸುಲಭವಾದ ಉಪಾಯಗಳು. ಇದನ್ನ ಮಾಡಿದ್ರೆ ನಾನು ನಿನ್ನ ಎಲ್ಲ ಮಕ್ಕಳನ್ನ ನಾನು ನನ್ನ ಪರಮಗತಿಗೆ ಕರ್ಕೊಂಡು ಹೋಗ್ತೇನೆ. ಇದಿಷ್ಟೇ ಸುಲಭವಾದ ಉಪಾಯ ಅಂತ ಹೇಳಿ ಭಗವಂತ ತಾಯರಿಗೆ ವಾಗ್ದಾನವನ್ನು, ಭೂಮಾದೇವಿಗೆ ವಾಗ್ದಾನವನ್ನು ಕೊಡ್ತಾರೆ.
ಗೊತ್ತಾಗಬೇಕು, ಹೇಗೆ ತಿಳಿಸ್ತೀಯ ಅದನ್ನ ಅಂತ ಹೇಳಿದಾಗ ಆವಾಗ ಭೂಮಿದೇವಿ ಹೇಳ್ತಾಳೆ, ನಿಮ್ಮ ಅನುಗ್ರಹ ಇದ್ರೆ ಆ ಕೆಲಸವನ್ನು ನಾನೇ ಮಾಡ್ತೀನಿ. ಹೌದಾ? ಹಾಗಿದ್ರೆ ಯಾವಾಗ, ಎಲ್ಲಿ, ಹೇಗೆ ಹೋಗಿ ಇದನ್ನ ನಿನ್ನ ಮಕ್ಕಳಿಗೆ ಹೇಳ್ಕೊಂಡು ಬರ್ತೀಯ? ಆಗಲೇ ಭೂದೇವಿ ಆಡಾಳಾಗಿ ಬಂದು ಭೂಮಿಯಲ್ಲಿ ಅವತರಿಸಿ ಆ 3 ಸುಲಭದ ಉಪಾಯಗಳನ್ನ ಬರೀ ಹೇಳಿಕೊಟ್ಟಿದ್ದೇ ಅಲ್ಲ, ಮಾಡಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಭಗವಂತ ಹೇಳ್ತಾನೆ, ನಾನು ಭಗವದ್ಗೀತೆಯಲ್ಲೂ ಎಲ್ಲಾ ರೀತಿ ಜನಗಳಿಗೆ ಎಲ್ಲ ಉಪದೇಶಗಳನ್ನ ಮಾಡಿಟ್ಟು ಬಂದಿದ್ದೀನಿ, ಅದನ್ನೇ ಕೂಡ ಯಾರು ನೋಡಕ್ಕೆ ಇನ್ನೂ ಪಾಲಿಸ್ತಿಲ್ಲ, ನೀನು ಹಾಗೆ ಹೇಳ್ಕೊಡ್ತೀಯ ಅಂದ್ರೆ ಅದನ್ನೇ ಹೇಳಿದ್ದು ಭಗವಂತ. ನಿಂತ ನಾನು ಬರೀ ಹೇಳಿಕೊಟ್ಟು ಬರಲ್ಲ, ಮಾಡಿ ತೋರಿಸ್ಕೊಡ್ತೀನಿ ಅವರುಗಳಲ್ಲಿ ಇದ್ದು ಅಂತ ಹೇಳಿ ಆಂಡಾಳಾಗಿ ಅವರು ಭವಿಸಿ ಬಂದು ನಮ್ಮನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಭೂಮಿ ಮೇಲೆ ಆಂಡಾಳ್ ಬಂದಿದ್ದಾಳೆ. ಇವತ್ತಿನಿಂದ ನಾವು 30 ದಿನ ಯಾವ ಅನುಸಂಧಾನವನ್ನ ಮಾಡ್ತೀವೋ ಅದನ್ನ ತೋರಿಸ್ಕೊಡೋದಕ್ಕೋಸ್ಕರನೇ ಗೋದೆ ಆವಿರ್ಭವಿಸಿದ್ದಾಳೆ. ಅವಳ ಆವಿರ್ಭಾವ ಹೇಗೆ ಅನ್ನೋದು ಇವಾಗ ಏನಕ್ಕೆ ಅನ್ನೋದು ಗೊತ್ತಾಯ್ತು. ಹೇಗೆ ಬಂದು, ಎಲ್ಲಿ ಬಂದು ಅಂತ ಅಂದ್ರೆ ವೇದಾಂತ ದೇಶಕರ ಶ್ರೀ ಸೂಕ್ತಿಯ ಪ್ರಕಾರದಲ್ಲಿ ಶ್ರೀ ವಿಷ್ಣು ಚಿತ್ತಕುಲ ನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗದೃಶಾಂ ಸಾಕ್ಷಾತ್ ಕ್ಷಮಾ ಕರುಣಯ ಕಮಲಾದಿಮಾನ್ಯ ಗೋದಾಮರಣ್ಯ ಶರಣಂ ಶರಣಮಂ ಪ್ರಪದ್ಯೆ. ಎಲ್ಲಿ ಬಂದು ಗೋದೆ, ಎಲ್ಲಿ ಬಂದು ಅವತರಿಸಿದ್ರು ಅಂತಂದ್ರೆ ವಿಷ್ಣು ಚಿತ್ತರ ತುಳಸಿ ವನದಲ್ಲಿ ಬಂದು ಆವಿರ್ಭವಿಸಿದ್ರು. ಹೇಗೆ ಸೀತೆ ಬಂದು ಆವಿರ್ಭವಿಸಿದ ಹಾಗೆ ಭೂದೇವಿ ಬಂದು ಅಲ್ಲಿ ಆವಿರ್ಭವಿಸಿದ್ದಾಳೆ. ಎಲ್ಲಿ? ಶ್ರೀವಿಲ್ಲಿಪುತ್ತೂರಲ್ಲಿ ಶ್ರೀ ವಿಷ್ಣು ಚಿತ್ತರ ಅವರ ನಂದನ ಕುಲನಂದನ ವಿಷ್ಣು ಚಿತ್ತರ ಕುಲದಲ್ಲಿ ಬಂದು ಅವಳು ಹುಟ್ಟಿದ್ದಾಳೆ. ಒಂದು ಬಳ್ಳಿಯಾಗಿ, ಚಿನ್ನದ ಬಳ್ಳಿಯಾಗಿ, ಕಲ್ಪವೃಕ್ಷ ಅಂದ್ರೆ ನಿಮಗೆ ಕೇಳಿದನ್ನ ಕೊಡುವಂತಹ ಒಂದು ವೃಕ್ಷ. ಇಲ್ಲಿ ವೇದಾಂತ ದೇಶಗಳ ಕಲ್ಪವಲ್ಲಿ ಅಂತ ಕರೀತಾ ಇದ್ದಾರೆ. ವಲ್ಲಿ ಅಂದ್ರೆ ಬಳ್ಳಿ. ಹಾಗೆ ವೃಕ್ಷ ಯಾವುದು? ಶ್ರೀರಂಗರಾಜ ಹರಿಚಂದನ ಯೋಗ ವೃಕ್ಷ. ಶ್ರೀರಂಗರಾಜ ಅನ್ನುವಂತಹ ಒಂದು ಕಲ್ಪ ವೃಕ್ಷಕ್ಕೆ ಬಳ್ಳಿಯಾಗಿ ಅವಳು ಇಲ್ಲಿ ಬಂದು ಶ್ರೀವಿಲ್ಲಿಪುತ್ತೂರಿನಲ್ಲಿ, ಮಧುರೆಯ ಹತ್ತಿರದಲ್ಲಿರೋ ಶ್ರೀವಿಲ್ಲಿಪುತ್ತೂರಿನಲ್ಲಿ ಬಂದು ಯೋಗ ವಿಷಯ ಬಂದು ಅವತರಿಸಿದ್ದಾಳೆ. ಹೇಗೆ ಅವತರಿಸಿದ್ದಾಳೆ? ಸಾಕ್ಷಾತ್ ಕ್ಷಮ. ಅವಳು ಸಾಕ್ಷಾತ್ ಕ್ಷಮ. ಹೇಗೆ ಅಂತ ಅಂದ್ರೆ ಅವಳು ಭೂಮಾದೇವಿ, ಭೂದೇವಿ ಆಗಿರೋದ್ರಿಂದ ಕ್ಷಮಾಗುಣ ಅವಳಲ್ಲೇ ಬಂದಿದೆ. ಅವಳ ಬಂದು ಹುಟ್ಟುತ್ತಾನೆ ಸಾಕ್ಷಾತ್ ಆಗಿ ಕ್ಷಮಾಗುಣವನ್ನ ತಗೊಂಡು ಬಂದಿದ್ದಾಳೆ. ಅದರ ಜೊತೆಗೆ ಕರುಣೆಯ ಕಮಲಾಭಿಮಾನ್ಯ, ಲಕ್ಷ್ಮಿಯ ಕರುಣೆಯನ್ನು ಕೂಡ ಸೇರಿಸಿಕೊಂಡು ಆ ಗುಣದಲ್ಲಿ ಬಂದು ಇಲ್ಲಿ ಅವತರಿಸಿದ್ದಾಳೆ ಗೋದೆ. ಅಂತಹ ಗೋದೆಗೆ ನಾವು ಶರಣಂ ಪ್ರಪತ್ತಿ ಅಂತ ವೇದಾಂತ ದೇಶದಲ್ಲಿ ಹೇಳ್ತಾರೆ. ಮಣವಾಳ ಮಾಮೇಲಿ ಹೇಳ್ತಾರೆ, ಎಲ್ಲಿ ಹೇಗೆ ಆಂಡಾಳು ಹುಟ್ಟಿದ್ರು, ಹೇಗೆ ಬಂದ್ರು ಅಂತ ಅಂದ್ರೆ, ಇಂದ್ರೋ ತಿರುವಾಡಿಪುರಂ ನಮಕ್ಕಾಹ ಅನ್ರೋ ಹಿಂಗ್ ಆಂಡಾಳ್ ಅವತರಿತ್ತಾಳ್ ಕುಂಡ್ರಾದ வாழ்வான் வைகுண்டவான் ಭೋಗತ್ತನ್ನೈ ಇಹಳ್ದು ಆಳ್ವ ತಿರುಮಗಳಾರಾಯ್. ಅಂದ್ರೆ ಇವತ್ತಿನ ದಿನ ಯಾವ ದಿನ? ತಿರು ಆಡಿಪೂರಂ, ಆಡಿ ಮಾಸ ಕುಬ್ಬಾ ನಕ್ಷತ್ರ. ಅದಕ್ಕೆ ಈ ಆಡಿಪೂರದ ಕುಬ್ಬಾ ನಕ್ಷತ್ರ ಶ್ರೇಷ್ಠವಾದದ್ದು. ಬರೀ ಆಷಾಢ ಮಾಸ ಕುಬ್ಬಾ ನಕ್ಷತ್ರ ಅಂತ ಹೇಳಂಗೇ ಇಲ್ಲ, ಶ್ರೇಷ್ಠವಾದದ್ದು ಅಂತ ಸೇರಿಸಿನೇ ಹೇಳಬೇಕು. ಯಾಕೆಂದ್ರೆ ಅಲ್ಲಿ ಬಂದು ಆಡಾಳು ಹುಟ್ಟಿದ್ದಾಳೆ. ಹಾಗಾಗಿ ತಿರು ಅಂತಾನೆ ತಮಿಳಿನಲ್ಲಿ ಶ್ರೇಷ್ಠವಾದದ್ದು ಅಂತ ಅರ್ಥ. ತಿರು ಆಡಿಪೂರಂ ಅವತ್ತಿನ ದಿನ ಬಂದು ಹುಟ್ಟಿದ್ದಾಳೆ. ನಾಮಕ್ಕಾಹ ಒಂದು ಹಿಂಗ ಅವತರಿದ್ದಾಳು. ಅವಳಿಗೋಸ್ಕರ ಬಂದಿಲ್ಲ, ಇಲ್ಲಿ ಬಂದು ರಂಗನನ್ನ ಮರೆಸಿರಬಹುದು, ಅರೆ ಮುಂಚೆನೇ ಆ ರಂಗನ ಜೊತೆನೇ ಇದ್ದವಳು ಇಲ್ಲಿ ಬಂದು ನಮಗೋಸ್ಕರ ಬಂದಿದ್ದಾಳೆ. ನಮಕ್ಕಾಹ ಅಂದ್ರೋ ಹಿಂಗ ಆಂಡಾಳು ಅವತರಿದ್ದಾಳ್. ಯಾವ ತರ ಇತ್ತು ಅಲ್ಲಿ ವೈಕುಂಠ ಅಂದ್ರೆ, ಕುಂಡ್ರಾದ ಆಳ್ವಾನ ವೈಹುನ್ನ, ಅತಿಯಾದ ಐಶ್ವರ್ಯಗಳಿರುವಂತಹ, ಕಮ್ಮಿನೇ ಆಗದೆ ಇರುವಂತಹ ಐಶ್ವರ್ಯ ಇರುವಂತಹ ವೈಕುಂಠ. ಅಂತ ವೈಕುಂಠವನ್ನೇ ವೈಹುಂದವಾನ್ ಭೋಗತ್ತನ್ನೇ, ಅಷ್ಟೂ ಭೋಗಗಳನ್ನ ಎಲ್ಲವನ್ನು ಬಿಟ್ಟು ವಿಹಂಡ ತ್ಯಜಿಸಿ ಆಳ್ವ ತಿರುಮಗಳರಾಯ, ಆಳ್ವಾರರ ವಿಷ್ಣು ಚಿತ್ತರ ಕೈಯಾಳ್ವಾರ ಮಗಳಾಗಿ ಬಂದು ಶ್ರೀವಿಲ್ಲಿಪುತ್ತೂರಲ್ಲಿ ಅಷ್ಟು ವೈಭೋಗಗಳನ್ನು ಬಿಟ್ಟು ನಮಕ್ಕಾಹ ಅಂತ ಅವತರಿದ್ದಾಳೆ. ಇಲ್ಲಿ ಬಂದು ನಮಗೋಸ್ಕರ ಬಂದು ಅವಳು ಅವತರಿಸಿದ್ದಾಳೆ ಅಂತ ಹೇಳಿ ಮಣವಾಳ ಮಾಮನಿಗಳು ಅವರ ಶ್ರೀ ಸೂಕ್ತಿನಲ್ಲಿ ಹೇಳ್ತಾರೆ. ಅಂದ್ರೆ ಮಹತ್ವಪೂರ್ಣವಾದ ತಿರುವಾಡಿಪುರಂ ದಿನ ಮಂಗಳ ದಿನದಂದು ತುಂಬಿ ತುಳುಕುವ ವೈಕುಂಠದ ಎಲ್ಲ ಭೋಗಗಳನ್ನ ಬಿಟ್ಟು ನಮಗೋಸ್ಕರ ಬಂದು ಕರ್ಕಟ ಮಾಸ ಪೂರ್ವ ಫಲ್ಗುಣಿ, ಕನ್ನಡದಲ್ಲಿ ಹೇಳೋದಾದ್ರೆ ಕರ್ಕಟ ಮಾಸ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ ಬಂದು ತುಳಸಿಯ ವನದಲ್ಲಿ ಅವತರಿಸಿದ್ದಾಳೆ ಗೋದೆ. ಗೋದೆ ಯಾಕೆ ಹೇಳಿದ್ರೆ, ಗೋ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 3
ಹಸು ಅನ್ನೋ ಅರ್ಥಗಳು ಕೂಡ ಇದೆ, ಕೊಡುವುದು ಅನ್ನೋ ಅರ್ಥಗಳು ಕೂಡ ಇದೆ. ಗೋದ ಅಂತ ಅಂದರೆ ಆ ಮಗು ನೋಡೋಕ್ಕೆ ತುಂಬ ನೀಳವಾದ ಕೇಶರಾಶಿ, ತುಂಬ ಸುಂದರವಾದ ಕೇಶರಾಶಿ ಇತ್ತಂತೆ, ಅದಕ್ಕೂ ಕೂಡ ಗೋದ ಅಂತ ಹೇಳ್ತಾರೆ, ಆ ಹೆಸರನ್ನ ಇಟ್ಟರು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಅವರು ಬೆಳೆಸಿದಂಥ ಗೋದ ಅನ್ನೋ ಹೆಸರು. ಹಾಗೆ ಗಾಮ್ ದದಾತಿ ಇತಿ ಗೋದ, ಗಾಮ್ ದದತಿ ಇತಿ ಗೋದ. ಅಂದರೆ ನಾವು ಆಂಡಾಳನ್ನು ಸ್ಮರಿಸಿದ್ರೇ ಸಾಕು, ನಮಗೆ ಒಳ್ಳೆಯ ವಾಕ್ಯಗಳನ್ನು, ಚಾತುರ್ಯವನ್ನು, ಒಳ್ಳೆಯ ಮಾತುಗಳನ್ನು ನಮ್ಮ ಬಾಯಲ್ಲಿ ಒಳಗೊಳಿಸ್ತಾಳೆ, ನಮಗೆ ಒಳ್ಳೆಯ ಮಾತುಗಳನ್ನು ಕೊಡ್ತಾಳೆ. ಹಾಗೇನೆ ಅವಳೇ ನಮಗೆ ಒಳ್ಳೆಯ ಮಾತುಗಳನ್ನು ಕೊಟ್ಟಿದ್ದಾಳೆ. ಯಾವುದೊಳು ಕೊಟ್ಟಿರೋ ಒಳ್ಳೊಳ್ಳೆಯ ಮಾತುಗಳು ಅಂತ ಅಂದರೆ ಈ ಎರಡು ಬೃಹತ್ತರವಾದ ಒಂದು ಶ್ರೀ ಗ್ರಂಥವಾದದ್ದು. ಒಂದು ತಿರುಪಾವೈ, ಇನ್ನೊಂದು ನಾಚ್ಯ ತಿರುಮಳಿ. ನಾಚ್ಯ ತಿರುಮಳಿ 143 ಪಾಶುರಗಳಿದೆ. ಅದನ್ನು ಅನುಭವಿಸಲಿಕ್ಕೆ ನಿಜವಾಗ್ಲೂ ನಮಗೆ ವರ್ಷಗಟ್ಟಲೆ ಬೇಕು. ಯಾಕೆಂದರೆ ತಿರುಪಾವೈನಲ್ಲಿ ಭಗವಂತನನ್ನು ಪಡೆಯೋದಕ್ಕೆ ತಾನು ಗೋಪಿಕೆಯಾಗಿ ತನ್ನ ಸ್ನೇಹಿತರನ್ನ ಗೋಪಿಕಾ ಹಸಿಯರನ್ನಾಗಿ ಇಟ್ಟುಕೊಂಡು ವನಭದ್ರಶಾಹಿಯೇ ಅವನೇ ರಂಗವನ್ನಾರೇ ಕೃಷ್ಣ ಅವನೇ ನನಗೆ ಬೇಕು, ಶಿವಿಲಿ ಪುತ್ತೂರೇ ಗೋಕುಲ ಅನ್ನೋ ರೀತಿಯಲ್ಲಿ ಅವಳು ಅನುಭವಿಸಿ ಎಲ್ಲಾನು ಕರ್ಕೊಂಡೋಗಿ ಭಗವಂತನನ್ನ ಪಡೆಯೋದಕ್ಕೆ ಎಲ್ಲರ ಜೊತೆಯಲ್ಲಿ ಅಲ್ಲಿ ಹೋಗಿದ್ದಾಳೆ. ಭಗವಂತನನ್ನ ನಮ್ಮ ಕಡೆಯ ಪಾಶುರಗಳಲ್ಲಿ ಅವಳು ಭಗವಂತನ ಸಾಕ್ಷಾತ್ ಅವಳು ಹೇಳ್ತಾಳೆ, ಹಿಂಗೆ ನಡ್ಕೊಂಡು ಬರಬೇಕು. ಆ ರೀತಿಯಾಗಿ ಭಗವಂತನ ಸಾನ್ನಿಧ್ಯವನ್ನು ಅವಳು ಪಡೀತಾಳೆ. ಆದರೂ ಅವನನ್ನ ಪಡೀಲಿಲ್ವಲ್ಲ. ಆ ರೀತಿಯ ವಿರಹ ವೇದನೆ ಹೇಗೆ ಬರುತ್ತೆ ಅಂದರೆ, ಅದನ್ನ ವಿರಹ ವೇದನೆ ಕರೆಕ್ಟಾಗಿ ನಾವು ಸರಿಯಾಗಿ ನೋಡಬೇಕು ಅಂದರೆ ನಾಚ್ಯ ತಿರುಮಳಿ. ಅಷ್ಟೊಂದು ರೀತಿಯಲ್ಲಿ ಆಂಡಾಳ ಬಂದು ಎಲ್ಲರೂ ಭಗವಂತನ ಹತ್ರ ಕರ್ಕೊಂಡು ಹೋಗಿರೋಳು. ನಾಚ್ಯ ತಿರುಮಳಿನಲ್ಲೂ ಒಂದು ದುಂಬಿಯನ್ನ, ಮೋಡವನ್ನ ಎಲ್ಲದನ್ನು ಕಳಿಸ್ತಾಳೆ. ಭಗವಂತನ ನಾನು ಇಲ್ಲಿ ಅವಗೋಸ್ಕರ ಕಾಯ್ತಿದ್ದೀನಿ, ಕೃಷ್ಣಾಗೋಗಿದ್ದೀನಿ, ಬಂದು ಹೇಳೋರಿಗೆ ಕರ್ಕೊಂಬ ಅವನ್ನ. ಆ ರೀತಿಯಾದ ಒಂದು ನಾಯಕಿ ಭಾವ, ಮನಸ್ಸಿನ ತಲ್ಲಣವನ್ನು ನಾವು ನೋಡಬೇಕು ಅಂದರೆ ನಾಚ್ಯ ತಿರುಮಳಿಯಲ್ಲೇ ನಾವು ನೋಡೋಕ್ಕಾಗೋದು. ನಂತರದ ದಿನಗಳಲ್ಲಿ ಅದನ್ನು ಕೂಡ ನಾವು ನೋಡೋಣ. ಸರಿ ಆಯಿತು, ಭಗವಂತ ಭೂದೇವಿ ಬಂದು ನಮಗೋಸ್ಕರ ಬಂದು ಭಗವಂತ ಏನೇನು ಅನುಗ್ರಹ ಮಾಡಿದ್ದ ಅದು ನಮಗೆ ತೋರಿಸ್ಕೊಡೋಕ್ಕೋಸ್ಕರ ಬಂದು. ಆದರೆ ಈ ಧನುರ್ಮಾಸನೇ ಏಕಾಗಬೇಕಿತ್ತು. ಮೊದಲೇ ಚಳಿನಲ್ಲಿ ಮನೆಯಲ್ಲಿ 4 ಹೊತ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ಬೋದಿತ್ತು. ಅದನ್ನು ಬಿಟ್ಟು ಇಲ್ಲಿ ಬಂದು ಇವರು ಪ್ರವಚನ ಕೇಳಬೇಕು, ಭಗವಂತನ ಮಾಡಬೇಕು, ಬೆಳಗ್ಗೆ 4 ಗಂಟೆಯಲ್ಲಿ ಪೂಜೆ ಮಾಡಬೇಕು. ಇದೆಲ್ಲ ಕಷ್ಟವಾದದ್ದು. ಈ ಮಾರ್ಗಶಿರ ಮಾಸವನ್ನೇ ಏನಕ್ಕೆ ತಗೊಂಡು ಮಾರ್ಚ್ ತಗೋದಿದ್ದು, ಏಪ್ರಿಲ್ ತಗೋದಿದ್ದು, ಅಷ್ಟಾಗಿ ಜುಲೈಯ ತಾಯಾರು ಹುಟ್ಟಿದ ದಿನವೇ ಅದು. ಇವಾಗ ತಾನೇ ನಾವು ಹೇಳಿದ್ರು ಆಡಿ ಪೂರಂ ಹೇಳಿದ್ವಿ, ಆಡಿ ಮಾಸ ಅಚ್ಚುಕಟ್ಟಾಗಿ ಬಿಸಿಲುಗಳಿತ್ತು. ಅವಾಗಲೇ ಯಾಕೆ ಈ ಮಾರ್ಗಶಿರ ವ್ರತವನ್ನು ತಿರುಪಾವಿಯನ್ನು ನಾವು ಮಾಡ್ತಿಲ್ಲ ಅಂತಂದರೆ, ನಾವು ಆಧ್ಯಾತ್ಮಿಕವಾಗಿ ಏನನ್ನಾದರೂ ಸಾಧಿಸಬೇಕು ಅಂತ ಅಂದರೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯದು. ಸಾಧಾರಣ ಕಾಲಗಳಲ್ಲಿ ನಾವು ಯಾವಾಗ ಒಂದು ಬಾರಿ ಹೇಳ್ತೀವಿ, ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದ್ರೆ 1ಕ್ಕೆ 100ರಷ್ಟು 100ಕ್ಕೆ 1000ರಷ್ಟು ಫಲಿಸುತ್ತೆ. ಅದು ಸಿದ್ಧಿಯಾಗುವಂತಹ ಒಂದು ಕಾಲ ಅಂತ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ತಾರೆ. ಸರಿ, ಯಾಕೆ ಆಡಿ ಮಾಸ ಜುಲೈಯಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 6 ಗಂಟೆಗೆ ಬರಲ್ವ? ಅದು ಮಾನವನಿಗೆ ಇರುವಂತಹ ಒಂದು ಬ್ರಾಹ್ಮಿ ಮುಹೂರ್ತ. ಆ 3 ದಿನಗಳಲ್ಲಿ ಬರುವಂತಹ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೆ 2 ಗಂಟೆಗಳ ಮುಂಚೆ ಏನು ಬರುತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. 4 ಗಂಟೆಯಲ್ಲಿ ದಿನನಿತ್ಯದಲ್ಲಿ ನಮಗೆ ಬರುವಂತಹ ಒಂದು. ಆದರೆ ಈ ಮಾರ್ಗಳಿ ಮಾಸ, ಮಾರ್ಗಶಿರ ಮಾಸ ಅನ್ನೋದು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತವಾದ ಕಾಲ. ಹೇಗೆ ಅಂದರೆ ನಮಗೆ 1 ವರ್ಷ, ದೇವತೆಗಳಿಗೆ 1 ದಿನ. ನಮಗೆ ಹಗಲು ರಾತ್ರಿ ಆಗುತ್ತೋ ಹಾಗೆ 1 ವರ್ಷದಲ್ಲಿ ಹಗಲು ರಾತ್ರಿ ಹೇಗೆ ಅಂತಂದರೆ ನಮಗೆ ಗೊತ್ತಿರೋಂಗೆ ಉತ್ತರಾಯಣ ದಕ್ಷಿಣಾಯನ ಅಂತ ನಾವು ಹೇಳ್ತೀವಿ. ಉತ್ತರಾಯಣ ಬಂದು ಹಗಲು, ದಕ್ಷಿಣಾಯನ ಬಂದು ರಾತ್ರಿ. ಈಗ ನಮಗೆ ಬೆಳಗಿನ ಜಾವ ಶುರು ಆಗುತ್ತೆ ಉತ್ತರಾಯಣ, ಅದು ಜನವರಿ ಸಂಕ್ರಾಂತಿ ದಿನದಿಂದ ಅಲ್ಲಿಂದ ಉತ್ತರಾಯಣ ಶುರು ಆಗುತ್ತೆ. ಜುಲೈಯಿಂದ ದಕ್ಷಿಣಾಯನ ಶುರು ಆಗುತ್ತೆ, ಅಲ್ಲ ಅಲ್ಲಿಂದ ಒಂದು ಸಾಯಂಕಾಲ, ನಂತರ ರಾತ್ರಿ, ಆ ರೀತಿ ಬರುತ್ತೆ. ಮತ್ತೆ ದಕ್ಷಿಣಾಯನ ಮುಗಿಸಿ ಉತ್ತರಾಯಣಕ್ಕೆ ಹೋಗಬೇಕಾದ್ರೆ ರಾತ್ರಿ ಮುಗಿದು ಹಗಲ. ಆ ರೀತಿ ಹಗಲು ಉತ್ತರಾಯಣ ಜನವರಿ 15ನೇ ತಾರೀಕು ಅದು ಬರಬೇಕು ಅಂತ ಅಂದರೆ ಅದು ಹಗಲಾದರೆ ಈ ಸೂರ್ಯೋದಯ 2 ಮುಂಚಿನ ಗಂಟೆಗಳು ಅಂತ ಅಂದರೆ ನಮಗೆ ಈ ಮಾರ್ಗಶಿರ ಮಾಸ ಬರುತ್ತೆ. ಅಲ್ಲಿಗೆ ದೇವತೆಗಳಿಗೆ ಮಾರ್ಗಶಿರ ಮಾಸ ಅದೊಂದು ಬ್ರಾಹ್ಮಿ ಮುಹೂರ್ತವಾಗಿರುತ್ತೆ. ಪೂರ್ತಿ ತಿಂಗಳು ಪೂರ್ತಿನೇ ಅದು ಬ್ರಾಹ್ಮಿ ಮುಹೂರ್ತ. ನಮಗೆ ಬರೀ 1-2 ಗಂಟೆ ಕಾಲ ಸಾಧಾರಣ ದಿನಗಳಲ್ಲಿ ಬರುತ್ತೆ. ಆದರೆ ದೇವತೆಗಳಿಗೆ ಈ ಮಾರ್ಗಶಿರ ಮಾಸ
ಬ್ರಾಹ್ಮಿ ಮುಹೂರ್ತ, ನಂತರ ಬೆಳಕಾಗುತ್ತೆ, ಉತ್ತರಾಯಣ ಶುರು ಆಗುತ್ತೆ, ಜನ್ಮದಿ ಶುರು ಆಗುತ್ತೆ. ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡೋದು ಫಲಿಸುತ್ತೆ ಅಂತ ಇದ್ದಿದ್ರಿಂದ ಆ ರೀತಿಯಾದ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಗೋದೆ ಈ ರೀತಿ ಒಂದು ವ್ರತವನ್ನ, ಕಾತ್ಯಾಯಿನಿ ವ್ರತವನ್ನ ಶುರು ಮಾಡಿದ್ರು. ಏನದು ಕಾತ್ಯಾಯಿನಿ ವ್ರತ ಅಂದ್ರೆ ಭಗವಂತನನ್ನ ಪಡೆಯೋದಿಕ್ಕೆ ಮಾಡುವಂತಹ ಒಂದು ವ್ರತ ಕಾತ್ಯಾಯಿನಿ ವ್ರತ. ಹೇಗೆ ಭಗವಂತನನ್ನ ಪಡೆಯೋದಿಕ್ಕೆ ಅದಿತ್ತು, ಯಾವ ಪುರಾಣದಲ್ಲಿ ಇದು ಸಿಕ್ತು ಗೋದೆಗೆ, ಯಾವುದು ಇದಕ್ಕೆ ಪುರಾವೆ ಅಂತ ಅಂದ್ರೆ, ಒಂದು ಬಾರಿ ಗೋಕುಲದಲ್ಲಿ ಮಳೆನೇ ಆಗಿರೋದಿಲ್ಲ, ಅನಾವೃಷ್ಟಿ ಆಗಿರೋದು. ಆಗ ಹಿರಿಕರೆಲ್ಲ ಹೇಳ್ತಾರೆ, ನೀವೆಲ್ಲರೂ ಸೇರಿ ನರ್ತನವನ್ನ ಮಾಡಿದ್ರೆ, ಕೃಷ್ಣನ ಜೊತೆ ಕೂಡಿ ನರ್ತನವನ್ನ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಇವತ್ತಿಗೂ ಆ ಪದ್ಧತಿ ಇದೆ. ಎಲ್ಲಿತ್ತಂದ್ರೆ ಆಳ್ವಾರ್ ತಿರುನಗರಿನಲ್ಲಿ ಆ ರೀತಿ ಮಳೆ ಬರಲಿಲ್ಲ ಅಂದ್ರೆ ಆಳ್ವಾರ್ ತಿರುನಗರಿ ಜೀಯರು ಈ ಮಕ್ಕಳೆಲ್ಲ ಸಾಯಂಕಾಲದ ಹೊತ್ತು ಕೋಲಾಟ ಆಡಿಸಿ ಪೂರ್ತಿ ಒಂದು ಊರನ್ನ ಒಂದು ಮೆರವಣಿಗೆ ಬರೆಸ್ತಾರೆ. ಆ ಥರ ಮಾಡಿದಾಗ ಒಂದು ತಿಂಗಳಲ್ಲಿ ಮಳೆ ಬರುತ್ತೆ ಅಂತಿದೆ, ಬರುತ್ತಂತೆ. ಅದನ್ನು ಅಲ್ಲಿಯವರೇ ನಮ್ಗೆ ಹೇಳಿದ್ರು. ಯಾಕೆ ನಾವು ಒಂದ್ಸರಿ ಹಿಂಗೆ ಹೋದಾಗ ಮಕ್ಕಳೆಲ್ಲ ಸಾಯಂಕಾಲ ಕೋಲಾಟಕ್ಕೋಸ್ಕರ ಅಲಂಕಾರ ಮಾಡ್ಕೊಂಡು ಕೋಲಾಟದ ಕೋಲ್ ಇಟ್ಕೊಂಡು ಹೋಗ್ತಾ ಇದ್ರು. ಅವಾಗ ಕೇಳಿದ್ವಿ, ಏನು ಮಾಡ್ತಿದ್ದಾರೆ, ಏನಾದ್ರು ವಿಶೇಷ ಇರ್ಬೋದು ಊರಲ್ಲಿ ಅಂತ. ಅವಾಗ ಹೇಳಿದ್ರಿಲ್ಲ, 15 ದಿವಸದಿಂದ ಇಲ್ಲಿ ಜಿಯರ್ ಇದನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಮಕ್ಕಳುಗಳು ನರ್ತನವನ್ನ ಮಾಡಿದ್ರೆ ಮಳೆ ಬರುತ್ತೆ. ಅದೇ ರೀತಿಯಾಗಿ ಹಿರಿಕರು ತಿಳಿದವರು ಗೋಪಿಕಾಸ್ತ್ರೀಯರಿಗೆಲ್ಲ ಹೇಳ್ತಾರೆ, ಈ ಥರ ಮಳೆ ಬರ್ತಾ ಇಲ್ಲ, ಹಾಗಾಗಿ ನೀವೆಲ್ಲ ನರ್ತನವನ್ನ ಮಾಡಿದ್ರೆ ಮಳೆ ಬರುತ್ತೆ. ಆಗ ಗೋಪಿಕಾಸ್ತ್ರೀಯರು ಕೃಷ್ಣನೋಡ ಗುಡಿ ನರ್ತನವನ್ನ ಮಾಡ್ತಾರೆ, ಆವಾಗ ಮಳೆ ಬರುತ್ತೆ. ಆಗ ಕೃಷ್ಣ ಸುಸ್ತಾಗಿರುತ್ತೆ, ಅವನು ಹೋಗಿ ಭೂಮಾದೇವಿಯ ಮನೆಯಲ್ಲಿ ಮಲಗಿದ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀಡಾ ತುಂಗಸ್ಥಗಿರಿ ತಟೀ ಸ್ತುಪ್ತಂ ಉದ್ಬೋಧ್ಯಂ ಕೃಷ್ಣ ಅಂತ ಪರಾಶಕ್ತಿ ಹೇಳಿದಾರಲ್ಲ, ಅದೇ ಒಂದು ಸನ್ನಿವೇಶ. ಭೂಮಾದೇವಿಯ ಮನೆಯಲ್ಲಿ ಹೋಗಿ ಮಲಗ್ತಾನೆ. ಇದೇ ಒಂದು ಪಾಶುರದಲ್ಲೂ ಕೂಡ ಬರುತ್ತೆ, ನೀನು ತಾಯಾರ ವಕ್ಷಸ್ಥಳದ ಮೇಲೆ ಆರಾಮ ಮಲಗಿದೆಯಲ್ಲ, ಎದ್ದು ಬಂದು ನಮಗೆ ದರ್ಶನವನ್ನು ಕೊಡು ಅಂತ ಹೇಳಿ ಗೋದೆ ಕೇಳ್ತಾಳೆ. ಅದು ಬಂದಾಗ ಈ ನೀಡಾತ್ಮಕ ಸ್ಥಾನವನ್ನು ಮತ್ತೆ ಅಲ್ಲಿಗೆ ನಾವು ಹೇಳ್ಬೋದು, ಹೇಗಿದೆ ಈ ಪಾಶುರ ಅನ್ನೋದನ್ನ ಹೇಳ್ಬೋದು. ಹಾಗಾಗಿ ಅಲ್ಲಿ ಅವನಿಗೂ ದಣಿವಾರಿಸ್ಕೊಳಕ್ಕೆ ಸರಿ ಹೋಗಿ ಕೃಷ್ಣ ಮಲಗ್ತಾನೆ. ಗೋಪಿಕಾಸ್ತ್ರೀಯರು ಅವ್ರವ್ರ ಮನೆಗೆ ಹೋಗಿ ಮಲ್ಕೊಳ್ತಾರೆ. ಯಾರಿಗೂ ನಿದ್ದೆ ಬರಲ್ಲ. ಯಾಕೆ? ಎಲ್ಲರೂ ನರ್ತನ ಮಾಡಿದ್ರು ಕೃಷ್ಣನ ಜೊತೆ, ಯಾರಿಗೂ ನಿದ್ದೆ ಮಾಡಕ್ಕೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ತಕ್ಷಣ ಏನು ಮಾಡ್ತಾರೆ, ಏನಾದ್ರು ಮಾಡಿ ನಾವು ಮತ್ತೆ ಕೃಷ್ಣನನ್ನ ಪಡಿಲೇಬೇಕು, ಅದಕ್ಕೆ ಏನು ಮಾಡಬೇಕು, ಏನಾದ್ರು ಒಂದು ವ್ರತವನ್ನ ಮಾಡಬೇಕು. ಯಾವ ವ್ರತವನ್ನ ಮಾಡಬೇಕು? ಆವಾಗ ಪುರಾಣದಲ್ಲಿ ಸಿಗುತ್ತೆ, ಕಾತ್ಯಾಯಿನಿ ವ್ರತವನ್ನ ಮಾಡೋಣ. ಸೊ ಅಲ್ಲೂ ಕಾತ್ಯಾಯಿನಿ ವ್ರತ ಅಂತ ಆಯ್ತಾದ್ರೆ ಕಾತ್ಯಾಯಿನಿ ವ್ರತ ಯಾವುದು ಅಂತ ನೀವು ಗೊತ್ತಾಗಲಿಲ್ಲ. ಹಾಗೆ ಕಾತ್ಯಾಯಿನಿ ವ್ರತ ಯಾವುದು ಅಂತಂದ್ರೆ, ಹಿಮವಂತನ ಮಗಳು ಗೌರಿ ಕಾತ್ಯಾಯಿನಿ ಶಿವನನ್ನ ಪಡೆಯೋದಕ್ಕೋಸ್ಕರ ಈ ವ್ರತವನ್ನ ಮಾಡಿದ್ದಂತೆ, ಶಿವನನ್ನ ಅವಳು ಪಡೆದಂತೆ. ಹಾಗಿರಬೇಕಾದ್ರೆ ಈ ಕಾತ್ಯಾಯಿನಿ ಅವಳು ಮಾರ್ಗಶಿರ ಮಾಸದಲ್ಲೇ ಮಾಡಿದ್ರು. ಹಾಗಾಗಿ ಮಾರ್ಗಶಿರ ಮಾಸದ ಈ ಕಾತ್ಯಾಯಿನಿ ವ್ರತ ನಮಗೆ ಭಗವಂತನ ಹತ್ರ ಸುಲಭವಾಗಿ ಕರ್ಕೊಂಡು ಹೋಗುವಂತ ಒಂದು ವ್ರತ. ಹಾಗಾಗಿ ಆ ವ್ರತವನ್ನ ಮಾಡೋಣ ಅಂತ ಹೇಳಿ ಗೋಪಿಕಾಸ್ತ್ರೀಯರು ಮಾಡಿದ್ರು, ಕೃಷ್ಣನನ್ನ ಪಡೆದ್ರು. ಹೇಗೆ ಗೋಪಿಕಾಸ್ತ್ರೀಯರು ಮಾಡಿ ಕೃಷ್ಣನನ್ನ ಪಡೆದ್ರಲ್ಲ, ನಾವು ಮಾಡಿ ನಾನು ರಂಗನನ್ನ ಪಡಿತೀನಿ ಅಂತ ಹೇಳಿ ಗೋದೆ ತಾನೇ ಗೋಪಿಕಾಸ್ತ್ರೀ, ತನ್ನ ಜೊತೆಯಲ್ಲಿರೋಲ್ಲ ಗೋಪಿಕೆಯರು, ಶ್ರೀವಿಲ್ಲಿಪುತ್ತೂರೇ ಗೋಕುಲ, ರಂಗನೇ ಕೃಷ್ಣ, ಅವನನ್ನ ಪಡೆಯೋದಕ್ಕೋಸ್ಕರ ಈ ತಿರುಪ್ಪಾವೈ ಅನ್ನುವಂತಹ 30 ಪಾಶುರದ ಒಂದು ವ್ರತವನ್ನ ಗೋದೆ ಮಾಡಿದ್ರು. ಅದಲ್ಲದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಮಾಸಾನಂ ಮಾರ್ಗಶೀರ್ಷೋಷಂ ಅಂದ್ರೆ ಈ ಮಾರ್ಗಶಿರ ಮಾಸದಲ್ಲಿ ನಾನು ಕೇಶವ ರೂಪಿಯಾಗಿ ನಾನು ಇರ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ಮಾರ್ಗಶಿರ ಮಾಸ ತುಂಬ ಉತ್ಕೃಷ್ಟವಾದ ಮಾಸ. ಹಾಗಾಗಿ ಅವತ್ತು ತಿರುಪಾಯಿ ವ್ರತವನ್ನ ಗೋದೆ ಹೀಗೆ ಆರಂಭ ಮಾಡಿದ್ದು. ನಾವು ಇವತ್ತು ಗೋದೆ ಹೇಗೆ ಬಂದು ತಿಳ್ಕೊಂಡಾಯ್ತು, ಅವಳು ಮಾಡಿ ಹೇಗೆ ಭಗವಂತನನ್ನ ಮಾಡಿದ್ಲೋ ಅದೇ ವ್ರತವನ್ನ ಇವತ್ತಿನಿಂದ ನಾವು ಆರಂಭ ಮಾಡಿದ್ದೀವಿ. ನಮಗೂ ಭಗವಂತನ ಸಾನ್ನಿಧ್ಯ ಸುಲಭವಾಗಿ ಸಿಗಲಿ ಅಂತ ಹೇಳಿ ನಾನು ನಿಮ್ಮೊಂದಿಗೆ ಎಲ್ಲರನ್ನೂ ನಾನು ಕೇಳ್ಕೊಳ್ತಾ ಇವತ್ತಿನ ಮೊದಲನೇ ಪಾಶುರವನ್ನ ನಾವು ಆರಂಭ ಮಾಡೋಣ. ಇಲ್ಲಿ ವಿಶೇಷವಾಗಿ ಪಾಶುರಗಳು ಹೇಗೆ ಅಂತಂದ್ರೆ, ಭಗವಂತ ಹೇಳಿದಂತಹ 3 ಉಪಾಯಗಳನ್ನ ತಿರುಪಾವೈಯಲ್ಲಿ ಗೋದೆ ತೋರಿಸ್ಕೊಂಡಿದ್ದಾಳೆ. ಮೊದಲ 10 ಪಾಶುರದಲ್ಲಿ ಭಗವಂತನ ನಾಮವನ್ನ ಹೇಗೆ ಹೇಳಬೇಕು, ಅದು ಹೆಂಗೆ ಉಚ್ಚಕಂಠದಲ್ಲಿ ಹೇಳಬೇಕು, ನಾರಾಯಣನೇ ನಮಕ್ಕೇ ಹೊರಗೆ ತರುವ ಆ ರೀತಿಯಾದ ಒಂದು ನಾಮಗಳನ್ನ ಕೊಟ್ಟಿದ್ದಾಳೆ.
ಅಲ್ಲ, ಅವನ ಅವತಾರವನ್ನು ತೆಗೆದುಕೊಂಡು ಅದರಲ್ಲೂ ಕೂಡ ಅವನ ನಾಮಗಳನ್ನು ಮಾಡಿದ್ದಾರೆ. ಅದನ್ನು ಹೇಗೆ ನಾವು ಅರ್ಚಿಸಬೇಕು ಅಂತ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಇನ್ನು ಸುಲಭವಾದ ಮಾಡಲೇಬೇಕಾದ ಕಡೆಯದಾದ ಒಂದು ಮೂರನೇ ಉಪಾಯ, ಸುಲಭವಾದ ಉಪಾಯ ಅಂದರೆ ಅವನಲ್ಲಿ ಶರಣಾಗತಿಯನ್ನು ಮಾಡೋದು. ಅವನೇ ಸರ್ವಸ್ವ. ಮುಂದೆ ಬರುವಂತಹ ಪಾಶುರಗಳಲ್ಲಿ ಬರುತ್ತೆ, ಏನು ನಾನು ಅಂತಿದ್ದೀನಿ, ನನ್ನ ಆತ್ಮ ಏನಿದೆ ಅದು ನನ್ನ ವಸ್ತು ಅಲ್ಲ, ಅದು ಅವನದೇ ವಸ್ತು. ಹಾಗಾಗಿ ಅದು ಅವನಿಗೆ ಹೇಗೆ ಬೇಕೋ ಯಾವಾಗ ಬೇಕೋ ಅವನು ಅದನ್ನು ತಗೋಬಹುದು. ನಾನೇನೂ ಮಾಡೋದಿಲ್ಲ, ಅವನು ಅದನ್ನು ನನಗೆ ಕೊಟ್ಟಿದ್ದಾನೆ, ನಾನು ಕಾಪಾಡಿಕೊಂಡು ಅವನು ಕೇಳಿದಾಗ ಅವನಿಗೆ ಕೊಡಬೇಕು. ಇದು ಪೂರ್ತಿ ಅವನದೇ ಅನ್ನೋದು ಯಾವಾಗ ಬರುತ್ತೆ ಅದೇ ನಮಗೆ ಸಂಪೂರ್ಣ ಶರಣಾಗತಿ. ಅದನ್ನು ಹೇಗೆ ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನು 21ನೇ ಪಾಶುರದಿಂದ 30ನೇ ಪಾಶುರದಲ್ಲಿ ಗೋದೆ ಕೊಟ್ಟಿದ್ದಾಳೆ. ಬರೀ ವ್ರತ ಮಾಡಬೇಕಾದ್ರೆ ಬರೀ ಪಾಶುರವೇ ಸಾಕ? ಅದಕ್ಕೆ ಯಾವ ರೀತಿ ಕಟ್ಟಳೆಗಳು ಹೇಳಿದ್ರು ಇಲ್ವಾ? ಇದೆ. ಅದನ್ನು ಕೂಡ ಗೋದೆ ಸುಲಭವಾಗಿ ತೋರಿಸ್ಕೊಟ್ಟಿದ್ದಾಳೆ. ಮೊದಲ 1 ರಿಂದ 5 ಪಾಶುರಗಳಲ್ಲಿ ತಿರುಪಾವೈ ಏನು, ಯಾವ ರೀತಿಯ ವ್ರತ ಅದು. ಆ ವ್ರತ ಮಾಡೋದಕ್ಕೆ ನಮ್ಗೆ ಯಾರೊಬ್ಬ ಭಗವಂತ ಬೇಕಲ್ಲ. ನಾವು ಏನೇ ವ್ರತ ಮಾಡಿದ್ರು ಭಗವಂತ ಅಂತ ಬೇಕು. ಅವನನ್ನು ಹಿಡಿದ್ರೆ ನಾವು ಆ ವ್ರತವನ್ನು ಅವನಿಗೋಸ್ಕರ ಮಾಡಬೇಕು. ಹಾಗಾದರೆ ಯಾರನ್ನ ಹಿಡಿದ್ರು ಈ ತಿರುಪಾವೈ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಬೇಕು. ಅದರ ಕಟ್ಟಳೆಗಳೇನು, ನೀತಿ ನಿಯಮಗಳೇನು ಅನ್ನೋದನ್ನು ಮೊದಲನೇ ಒಂದು ಮತ್ತೆ ಅದು ಮಾಡಿ ನಮಗೆ ಮನುಷ್ಯ ನಾವು ಹಾಗೇನೆ ಏನೋ ಒಂದು ಯಾರಿಗಾರು ಕೊಡಬೇಕು ಅಂದರೆ ನಮಗೇನೋ ಒಂದು ಸಿಕ್ಕಿರಲೇಬೇಕು. ಹಾಗಾಗಿ ಅದನ್ನು ಗೋದೆ ಮೊದಲೇ ತೋರಿಸ್ಕೊಂಡು ತಿರುಪಾವೈನ 3ನೇ ಪಾಶುರದ ಪರಿಸ್ಥಿತಿ ಬೇರೆ. ಇದರಲ್ಲೇ ಪರಿಸ್ಥಿತಿ ಹೊಂದಿದೆ. ನಾರಾಯಣ ನಮಗೆ ಪರೈ ತರುವಾನ್ ಅಂತ ಹೇಳ್ತಾರೆ. ಪರೈ ಅಂದರೆ ಗೋಪಿಕಾಸ್ತ್ರೀಯರು ನರ್ತನವನ್ನ ಮಾಡಬೇಕಾದರೆ ಉಪಯೋಗಿಸುವಂತಹ ಒಂದು ವಾದ್ಯ. ಅದು ಬರೀ ಕೃಷ್ಣನ ಹತ್ರ ಮಾತ್ರ ಇರುತ್ತೆ. ನಾವು ನರ್ತನ ಮಾಡೋಕ್ಕೆ ಕೃಷ್ಣ ಅದನ್ನು ನನಗೆ ಕೊಡ್ತಾನೆ, ಅದನ್ನು ತಗೊಂಬರೋಣ ಅಂತಂದು ಆಮೇಲೆ ನಾವು ನರ್ತನ ಮಾಡೋಣ. ಅಲ್ಲಿ ಒಂದು ಆಸೆಯನ್ನು ತೋರಿಸ್ತಾರೆ. ಫಲಶ್ರುತಿ ಇದೇನೆಂದರೆ ನಾವು ಇದನ್ನು ಮಾಡಿದ್ರೆ ಇದೇನು ಸಿಗುತ್ತೆ, ಅದು ಫಲಶ್ರುತಿ. ಫಲ ಏನು ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆ ರೀತಿಯಾದ ಫಲಶ್ರುತಿಯನ್ನು ಗೋದೆ ಮೊದಲೇ ಕೊಟ್ಬಿಟ್ಟಿದ್ದಾಳೆ. ಆಸೆ ತೋರಿಸಿದ್ದಾಳೆ ನಮಗೆ. ಚಾಕ್ಲೇಟ್ ಎಲ್ಲ ಮೊದಲೇ ಕೊಟ್ಟುಬಿಟ್ಟು ಅದು ರುಚಿ ಏನು ಅಂತ ತೋರಿಸಿ, ಚಾಕ್ಲೇಟ್ ಅಷ್ಟೇ ಫಲಶ್ರುತಿ ಅಲ್ಲ, ಅವನೇ ಫಲಶ್ರುತಿ ನಮಗೆ ಬೇಕಾಗಿರೋದನ್ನ ಕಡೆಯ ಪಾಶುರದಲ್ಲಿ ಕೊಟ್ಟಿದ್ದಾನೆ. ಹಾಗೆ 6 ರಿಂದ 15ನೇ ಪಾಶುರದಲ್ಲಿ ನಾವು ಒಂದು ವ್ರತವನ್ನು ಮಾಡಬೇಕಾದ್ರೆ ಯಾರ್ಯಾರ ಸ್ಮರಣೆಯನ್ನ ಮಾಡಬೇಕು. ಹೌದು, ನಾವು ಯಾತ್ರೆ ಹೊರಡಬೇಕು ಅಂತ ಅಂದರೆ ಸುಮ್ಮನೆ ಹಾಗೆ ಹೋಗೋದಲ್ಲ. ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಿ ಹೋಗಬೇಕು. ನಮ್ಮ ಕುಲದೇವರು ಯಾರೋ ಅವರಿಗೆ ನಮಸ್ಕಾರ ಮಾಡಿ ಹೋಗಬೇಕು. ಈ ರೀತಿಯಾದ ಒಂದು ಕಟ್ಟಳೆಗಳೇನಿದೆ ಹೇಗೆ ಅದನ್ನು ನಾವು ಪಾಲಿಸಬೇಕು ಅನ್ನೋದನ್ನು ಗೋದೆ 6 ರಿಂದ 15 ಪಾಶುರಗಳಲ್ಲಿ ನಮ್ಮ ಆಚಾರ್ಯನೆಲ್ಲರೂ ಸ್ಮರಣೆ ಮಾಡ್ತಾ ಈ ರೀತಿಯಾಗಿ ನಾವು ಭಗವಂತನನ್ನು ಆಧ್ಯಾತ್ಮಿಕವಾಗಿ ಹೋಗೋದಕ್ಕೆ ಯಾರ್ಯಾರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ಆಚಾರ್ಯರುಗಳನ್ನೂ ಸ್ಮರಣೆ ಮಾಡ್ತಾ ಅವರಿಗೆ ಒಂದು ಸುಪ್ರಭಾತವನ್ನು ಹೇಳೋ ರೀತಿಯಲ್ಲಿ ಅವರುಗಳನ್ನೂ ಕೂಡ ಎಬ್ಬಿಸಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಮುಂದೆ ಹಾಗೆ ಹೊರಟಿದ್ದಾರೆ. ನಂತರದ 16 ರಿಂದ 20ನೇ ಪಾಶುರದಲ್ಲಿ ಭಗವಂತನಿಗೆ ಹತ್ತಿರವಾದವ್ರು ಯಾರ್ಯಾರಿದ್ದಾರೆ. ನಾವಿಲ್ಲಿ ಯಾರೋ ಒಂದು ಪಕ್ಕದ ಮನೇಲಿ ಹೋಗಿ ಯಾರೋ ಒಬ್ಬರನ್ನ ನಾವು ಕರಿಬೇಕು. ನಂಗೆ ಒಬ್ಬಳೇ ಹೋಗೋದಕ್ಕೆ ತೊಂದರೆ. ಓಕೆ, MLA ಆಗಿರ್ಬೋದು, ನಾವು ಒಬ್ಬರೇ ಹೋಗೋಕ್ಕಾಗಲ್ಲ, ತುಂಬ ದೊಡ್ಡ ವ್ಯಕ್ತಿ. ಸುತ್ತಲೂ ಇರೋ ಎಲ್ಲ ಜನಗಳನ್ನ ಸೇರಿಸ್ಕೊಡ್ತೀವಿ. ಅವ್ರ ಮನೆಗೆ ಹೋಗ್ತೀವಿ. ಫಸ್ಟು ಅಲ್ಲೇ ಕಾಯ್ತಿರ್ತಾರೆ. ಫಸ್ಟು ಅವರು ನೋಡೋಕ್ಕೆ ಮುಂಚೆ ಅವ್ರು ಕಾವಲುಗಾರರು, ಅವರನ್ನು ನಾವು ಕೇಳಬೇಕಾ. ಆಮೇಲೆ ನಾವು ಅಲ್ಲಿಂದ ಒಳಗೆ ಹೋಗ್ತಾ ಇರಬೇಕಾದ್ರೆ ಅವರ ಅಣ್ಣನೋ ತಮ್ಮನೋ ತಂಗಿನೋ ಅಪ್ಪನೋ ಅಮ್ಮನೋ ಬಂದರೆ ಅವ್ರನ್ನ ಬಿಟ್ಬಿಟ್ಟು ಈ ಕಡೆ ಅವ್ರು ನೋಡಬೇಕು ಅಂತ ನೋಡ್ಬೇಕಾಗಲ್ಲ. ಅವ್ರನ್ನ ಕೇಳಬೇಕು, ನಿಮ್ಮ ಮಗ ಒಳಗಿದಾರ, ನಿಮ್ಮ ಅಣ್ಣ ಇದ್ದ ನಾನು ಚೂರು ಕರಿಯಪ್ಪ, ಅವ್ರನ್ನ ನೋಡಬೇಕು, ಅವರಿಂದ ಕೆಲಸ ಆಗಬೇಕು. ಅವರನ್ನೆಲ್ಲ ಕೇಳಿಕೊಂಡು ಅವರು ಬಂದು ಅವ್ರು ನಮ್ಮ ಜೊತೆ ಬಂದು ಅವ್ರನ್ನ ಕರ್ಕೊಂಡೋದಾಗ ಮಾತ್ರ ಅವರನ್ನು ನೋಡಲಿಕ್ಕೆ ಸಾಧ್ಯ. ಸಾಧಾರಣವಾಗಿ ಒಂದು ಸ್ಥಾನದಲ್ಲಿ ಇರುವಂತಹ ಮನುಷ್ಯನ ನೋಡೋದಕ್ಕೆ ಇಷ್ಟೊಂದು ನಮಗೆ ಕಟ್ಟಳೆಗಳು ಇರಬೇಕಾದ್ರೆ, ಸಾಕ್ಷಾತ್ ಭಗವಂತನನ್ನ ನೋಡಬೇಕಾದ್ರೆ ನಾವು ಯಾರ್ಯಾರು ಹೇಗೆ ಎಬ್ಬಿಸ್ಕೊಳ್ಬೇಕು. ಅದರಲ್ಲೂ ಇಲ್ಲಿ ಮೊದಲು ಕೃಷ್ಣನನ್ನ ಚಿಕ್ಕ ಕೃಷ್ಣ ಬಾಲಕೃಷ್ಣ ಅಂತಲೇ ಗೋದೆ ನೋಡಿರೋದು. ಆಮೇಲೆ ಕಟ್ಟಂಗೆ ಆಗ್ತಾನೆ, ನೀನು ಹಿಂಗೆ ಸಿಂಹಾಸನ ಕೂತು ಹಿಂಗೆ ನಡ್ಕೊಂಬಂದು. ಆದರೆ ಮೊದಲು ಅವನನ್ನು ಎಬ್ಬಿಸ್ಬೇಕಾದ್ರೆ ಅವ್ನು ಚಿಕ್ಕ ಮಗು ಆಗಿರ್ಬೇಕಾದ್ರೆ ನೇರ ಹೋಗಿ ನಾವು ಯಾವ ಮಕ್ಕಳು ಎಬ್ಸೋಕ್ಕಾಗೋದಿಲ್ಲ. ಅದರ ತಾಯಿಯನ್ನ ಮುಂದೆ ಕೇಳಬೇಕು, ನಾವು ಮಗುನ ಎಬ್ಬಿಸ್ತಾನೆ. ಮದುವೆ ಆಗಿರೋವಂಥ ವ್ಯಕ್ತಿ ಆದರೆ ಹೆಂಡತಿನ ಕೇಳಬೇಕು, ಮಗು ಬಾ ಹೋಗಿ
ತೋರಿಸ್ತಾರೆ. ಅಂದರೆ ಭಗವಂತನ ಹತ್ರ ಹೋಗೋದಕ್ಕೆ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ಭೂದೇವಿ ಗೋದಾದೇವಿಯಾಗಿ ಬಂದು ಮಾಡಿ ತೋರಿಸಿಕೊಟ್ಟಿದ್ದಾಳೆ ಈ ತಿರುಪಾವ. ಈ ರೀತಿಯಾದ ಮೊದಲನೆಯ ಆಶ್ರಮದ ಅನುಸಂಧಾನವನ್ನು ಇವತ್ತು ಮಾಡೋಣ. மார்கழி திங்கள் மதி நிறைந்த நன்னாளால் நீராட போதுவீர் போதுமினோ நேரிழீர் சீர்மல்குமாய் பாடி செல்வச் சிறுமீர்கள் கூர்வேல் குடம் தொழிலன் நந்த கோபன் குமரன் ஏறார்ந்த கண்ணி யசோதை இளம் சிங்கம் கார்மேனின் செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழப்படிந்தேலோர் ಎಂಬಾವಾಯ್. ಇಷ್ಟೊತ್ತು ಹೇಳಿದ ಹಾಗೆ ಶೇಷವಾದ ಮಾರ್ಗಳಿ ಮಾಸದಲ್ಲಿ ಗೋದೆಗೆ ತಿರುಪಾವೈ ವ್ರತವನ್ನು ಪ್ರಾರಂಭ ಮಾಡಿದ್ದಾಳೆ, ತೋರಿಸ್ಕೊಟ್ಟಿದ್ದಾಳೆ. ಹೇಗೆ ಮಾರ್ಗಳಿ ತಿಂಗಳು ಮದಿ ನೀರೈಂದ ನನ್ನಾಳ. ಇಲ್ಲಿ ಮದಿ ಅಂತ ಹೇಳ್ತಾ ಇದ್ದಾರೆ. ಮದಿ ಅಂತ ಅಂದರೆ ನಾವು ಕನ್ನಡದ ತೊಗೊಳೋದಾದ್ರೆ ಮದಿಯನ್ನ ಅರ್ಥ ಕೂಡ ಬರುತ್ತೆ. ಮದಿ ಅಂದರೆ ಬುದ್ಧಿ. ನಲ್ನಾಳ್ ಅಂತ ಹೇಳ್ತಾ ಇದ್ದಾರೆ. ನನ್ನಾಳ್ ಒಟ್ಟಿಗೆ ಪದವಾಗಿ ಹೇಳೋದು. ಏನಕ್ಕೆ ಅದು ಒಳ್ಳೆಯ ದಿನ ಆಯಿತು. ಇನ್ನೊಂದು ಮದಿಯನ್ನು ಆಗ್ತಾ ಬಂದು ಪೂರ್ಣ ಚಂದ್ರ ಇರುವಂತಹ ದಿನ. ಒಂದೊಂದು ಸಲ ಇವಾಗ ಇನ್ನು 3 ದಿನ ಬಿಟ್ಟು ಮುಂಚೆನೇ ಹುಣ್ಣಿಮೆ ಮುಗಿದೋಗಿದೆ. ಸಾಮಾನ್ಯವಾಗಿ ಒಂದೊಂದು ಸರಿ ಹುಣ್ಣಿಮೆಯಿಂದಲೂ ಶುರುವಾಗುವಂತಹ ಅವಕಾಶಗಳಿದೆ. ಅವತ್ತು ಗೋದೆ ಶುರು ಮಾಡಿದ ದಿನ ಹುಣ್ಣಿಮೆ ಇತ್ತು. ಹಾಗಾಗಿ ಅದನ್ನು ಹೇಳ್ತಾ ಇದ್ರು ಮದಿ ನೀರೈಂದ ನನ್ನಾಳ. ಇನ್ನೊಂದು ಏನಕ್ಕೆ ಹುಣ್ಣಿಮೆನೇ ಹೇಳಿದ್ರು ಅಂತ ಅಂದರೆ ಹುಣ್ಣಿಮೆಯ ಚಂದ್ರನನ್ನ ನಮ್ಮ ಪೂರ್ಣ ಜ್ಞಾನಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಈ ಪಾಶುರಗಳು ಗೋದಾದೇವಿ ಬರ್ತಿರೋ ಪಾಶುರಗಳು ಹೇಗೆ ಅಂದರೆ ನೀವು ಸುಮ್ಮನೆ ಹಾಗೆ ಓದ್ಕೊಳ್ಳೋದ್ರೆ ಒಂದು ಅರ್ಥವನ್ನು ಸಾಧಾರಣವಾದ ಒಂದು ಅರ್ಥ ನಮಗೆ ಆಗುತ್ತೆ. ಇನ್ನೊಂದು ಅರ್ಥ ಒಳ ಅರ್ಥ ಹೇಗಿದೆ ಅದು ನಮಗೆ ಹೇಗೆ ಹೋಲಿಕೆಯಾಗುತ್ತೆ, ನಾವು ಹೇಗೆ ಅದನ್ನು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಒಳ ಅರ್ಥವನ್ನು ತೋರಿಸ್ಕೊಟ್ಟಿದ್ದಾಳೆ. ನಮ್ಮಲ್ಲಿ ಭಗವಂತನನ್ನ ಅನುಸಂಧಾನ ಮಾಡಬೇಕು, ಅವನನ್ನು ಪಡಿಬೇಕು ಅನ್ನಂತಹ ಒಂದು ಯೋಚನೆ ಬಂದಿದೆಯಲ್ಲ, ಅನ್ನೋ ಒಂದು ಬುದ್ಧಿ ಬಂದಿದೆಯಲ್ಲ, ನಮಗೆ ಅವನ ಹತ್ರ ಹೋಗಬೇಕು ಅನ್ನೋ ಒಂದು ಬುದ್ಧಿ ಯಾವಾಗ ಬರುತ್ತೆ ಅವತ್ತಿಂದಲೇ ಒಳ್ಳೆಯ ದಿನ. ಹಾಗಾಗಿ ಆ ಭಗವಂತನ ಹತ್ರ ಹೋಗೋಣ ಅನ್ನೋ ಬುದ್ಧಿ ಬಂದಿದೆ. ಈ ಒಳ್ಳೆಯ ದಿನ ಮಾರ್ಗಶಿರ ಮಾಸ ಆಗಿದೆ. ನೀರಾಡ ಓದುವಿನೋ ನೇರಿಳೆಯಿ. ಬನ್ನಿ ಎಲ್ಲರೂ ನೀರಾಟವನ್ನು ಆಡೋಣ, ಸ್ನಾನವನ್ನು ಮಾಡಿ ಭಗವಂತನ ಹತ್ರ ಹೋಗೋಣ ಬನ್ನಿ ಅಂತ ಇಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಎಲ್ಲ ಪಾಶುರದಲ್ಲೂ ಸಾಮಾನ್ಯವಾಗಿ ಎಲ್ಲ ಕಡೆ ನೀರಾಟಂ 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 ಅಂತ ಬಂದಿದೆ. ನೀರಾಟಂ ಅಂದ್ರೆ ಏನು? ಸ್ನಾನ ಮಾಡೋದು. ಅದು ಸಾಲದು ಅಂತ 4ನೇ ಬಾಜೆ ಆಳಿ ಮಳೆ ಕಣ್ಣ ಮುನ್ನೊನೆ ಕೈಕರವೇ ರಳಲಿ ಸಮುದ್ರದಿಂದ ಹೋಗಿ ನೀರನ್ನು ಸುರಿಸು ಅಂತ ಕೂಡ ಕೇಳ್ಕೊಂಡಿದ್ದಾಳೆ. ಆದರೆ ಎಲ್ಲೂ ಸ್ನಾನ ಮಾಡಿದ್ದನ್ನು ತೋರಿಸಿಲ್ಲ. ಯಾರು ಯಾವುದೇ ನದಿಗಳಿಗೆ ಹೋಗಿರೋದಾಗಲಿ ಎಲ್ಲೋ ಹೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದು ಭಗವಂತನ ಹತ್ರ ಹೋಗುತ್ತೆ. ಆದರೆ ಇಲ್ಲಿ ಬಲಾತ ಏನಿದೆ ಅಂದರೆ ಯಾವ ನೀರಲ್ಲಿ ನಾವು ಸ್ನಾನ ಮಾಡಬೇಕು? ಭಗವನ್ ನಾಮವೆಂಬ ನೀರಲ್ಲಿ ಸ್ನಾನ ಮಾಡಬೇಕು. ಬರೀ ಅವನ ಸ್ಮರಣೆ ಮಾಡೋದಷ್ಟಲ್ಲ, ಅವನ ನಾಮಗಳಲ್ಲಿ ನೆಂದು ಹೋಗಬೇಕು. ನಾವು ಆ ರೀತಿಯಾಗಿ ನಾವು ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನ ಸೂಚ್ಯಂಕವಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಭಗವಂತ ನಾಮ ಇರಬೇಕು. ನಾವು ಸ್ನಾನ ಮಾಡ್ಬೇಕಾದ್ರೆ ಹೆಂಗಿರುತ್ತೆ? ಏನೋ ಚೂರು ನೀರು ಮೈ ಮೇಲೆ ಬೀಳುತ್ತಾ? ಇಲ್ಲ, ನಮ್ಮ ಮೈ ಪೂರ್ತಿ ನೆನೆಯುತ್ತೆ. ಆ ರೀತಿಯಾಗಿ ಅವನ ನಾಮಸ್ಮರಣೆ ನಮ್ಮಲ್ಲಿ ಬರಬೇಕು. ನಮ್ಮ ಮನಸ್ಸು ಆ ರೀತಿ ನೆನೆಯಬೇಕು ಅನ್ನೋ ನಾಮಸ್ಮರಣೆಯಲ್ಲಿ. ನಮ್ಮ ಶ್ರೀಧರ ಆಚಾರ್ಯರು ಹೇಳ್ತಾ ಇದ್ರು, ಹೇಗೆ ಅವನ ನಾಮಸ್ಮರಣೆ ಇರಬೇಕು ಅಂತ ಅಂದರೆ, ಈಗ ಗೋವಿಂದ ಅನ್ನೋದನ್ನೇ ತಗೊಂಡ್ರೆ ನಾವು ಗೋವಿಂದ ಗೋವಿಂದ ಅಂತ ಹೇಳ್ತಿದ್ರೆ ನಾಲ್ಗೆ ಮೇಲೆ ಅಕ್ಷರ ಮೂಡಬೇಕಂತೆ. ಆ ರೀತಿಯಾಗಿ ಅವನ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ನಾಲ್ಗೆಯಲ್ಲಿ ಮೂಡಬೇಕು ಅಂತ ಹೇಳ್ತಾರೆ. ಎಷ್ಟು ಮಾಡಬೇಕು ನಾವು ಆ ರೀತಿಯಾಗಿ ಇಲ್ಲಿ ನೀರಾಟವನ್ನು ಹೇಳ್ತಾಳೆ. ಅವನ ನಾಮಸ್ಮರಣೆಯಲ್ಲೇ ನಾವು ಸ್ನಾನ ಮಾಡಬೇಕು ಅಂತ ಗೋದಾದೇವಿ ಹೇಳ್ತಾರೆ. ಯಾವ ಪಾಶುರದಲ್ಲೂ ನದಿ ಹತ್ರಕ್ಕೆ ಹೋಗಿಲ್ಲ. ನೀರಾಡ ಓದುಮಿರೋ ನೇರಿಳೆಯಿ. ನೇರಿಳೆಯರು ಅಂದರೆ ಅತ್ಯುತ್ತಮವಾದ ಆಭರಣಗಳೆಲ್ಲ ಧರಿಸಿಕೊಂಡಿರುವಂತಹ ಹೆಂಗಳೆಯರು ಅಂತ ಅರ್ಥ. ನೇರಿಳೆಯಿಂದ ಆಭರಣಗಳು ಹಾಕೊಂಡಿರುವಂತಹ ಸ್ತ್ರೀಯರೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಅರ್ಥ ಇಲ್ಲಿ ವ್ರತವನ್ನ ಮಾಡ್ತಾ ಇರೋದು ಬರೀ ಸ್ತ್ರೀಯರು. ಯಾಕೆ ಅಂದರೆ ಕೃಷ್ಣನ ಹತ್ರ ಅವರೆಲ್ಲರೂ ಹೋಗ್ತಾ ಇದ್ದಾರೆ. ನೇರಿಳೆಯರು ಯಾಕೆ ಹೇಳಿದ್ರು? ಅದಕ್ಕೆ ಆಭರಣಗಳು ಯಾಕೆ ಸೇರಿಸಿದ್ರು? ಮುಂದೊಂದ್ರಲ್ಲಿ ಹೇಳ್ತಾರೆ, ನಾನು ಈ ವ್ರತ ಮಾಡೋ ತನಕ ಆಭರಣ ಹಾಕೊಳ್ಳಲ್ಲ, ಹಣ್ಣು ತಿನ್ನಲ್ಲ, ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ, ಅದೆಲ್ಲ ಹೇಳೋರು. ಇವತ್ತಾಗ ನೇರಳೆ ಏನಂತದ್ದು ಅಂದರೆ ಆ ಗೋಕುಲ ಅಷ್ಟೊಂದು ಸಂಪತ್ತು
ಸಂಪತ್ತು, ಪ್ರತಿಯೊಂದು ಸಂಪತ್ತು ಅಲ್ಲಿತ್ತು, ಗೋಕುಲದಲ್ಲಿತ್ತು ಅನ್ನೋದನ್ನ ಚಿಕ್ಕ ಚಿಕ್ಕ ಪದಗಳಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾರೆ. ಚೀರ್ಮಲ್ಲು ಆಯ್ಪಾಡಿ ಇದನ್ನೇ ಹೇಳ್ತಾರೆ. ಆಯ್ಪಾಡಿ ಅಂತ ಯಾವ್ದು ಹೇಳ್ತಾ ಇದ್ದಾರೆ, ಗೋಕುಲಕ್ಕೆ ಇಲ್ಲಿ ಹೇಳ್ತಾರೆ. ಚೀರ್ಮಲ್ಲು ಯಾವ ರೀತಿ ಇದೆ, ಅದು ಸ್ವಲ್ಪ ಯಾರ ಒಂಚೂರು ಸ್ವಲ್ಪ ಆಗ್ತಿದೆ, ಒಂದು ಮನೆ ಇದೆ, ಒಂದಾರು ನಗಲಿದೆ, ಇಲ್ಲ. ಚೀರ್ಮಲ್ಲು ಕರಗದೇ ಇಲ್ಲ. ಆ ರೀತಿಯಾದ ಸಂಪತ್ತು, ತುಂಬಿ ತುಳುಕುವ ಸಂಪತ್ತು ಇರುವಂತಹ ನಮ್ಮ ಗೋಕುಲ ಅಂತ ಗೋದೆ ಹೇಳ್ಕೊಡ್ತಾ ಇದ್ದಾರೆ ಶ್ರೀಲಿ ಪುತ್ರರಲ್ಲಿ. ಬಾಣಮಾಯನ ಮನೆಯೊಳಗೆ ಶ್ರೀಲಿ ಪುತ್ರ ವೈಭೋಗವನ್ನು ಹೇಳ್ತಾರೆ. ಹೆಂಗೆ ಒಂದು ಮಗಳು ತಾಯಿ ಮನೆಯನ್ನು ಹೊಗಳ್ತಾಳೆ ಅನ್ನೋದನ್ನ ಅವಳ ಮದುವೆಯ ಒಂದು ಭಾಷೆ ಮುಂದೆ ಮುಂದೆ ಬರುತ್ತೆ, ಅದನ್ನು ಹೇಳಬೇಕಾದ್ರೆ ಹೇಳ್ತೀವಿ. ಅದಕ್ಕೆ ಅದನ್ನು ಹೇಳ್ತಾರೆ. ಶ್ರೀರ್ಮಲ್ಲು ಮಾಯ್ಪಾಡಿ செல்வ சிறுமீர்கள் கூர்வேல் குடம் தொழிலன் ನಂದಗೋಪನ್ ಕುಮರನ್. ಸುಂದರವಾದ ಸೌಂದರ್ಯವಾಗಿರುವಂತಹ ಎಳೆಯ ವಯಸ್ಸಿನ ಹೆಂಗಳೆಯರೇ, ಇಲ್ಲಿ ಹೇಳ್ತಾರೆ ನೇರ್ಮೆ ಎಂಬ ಆಭರಣ ಉಳ್ಳವರು. ನೇರ್ಮೆ ಈ ವ್ರತ, ಈಗ ವ್ರತವನ್ನೇ ಆಭರಣವಾಗಿ ಧರಿಸ್ಕೊಡ್ತಾ ಇದ್ದಾರೆ. ನಮ್ಮ ಸೌಂದರ್ಯನೇ ವ್ರತ, ಆ ವ್ರತವನ್ನು ನಾವು ಮಾಡ್ತಾ ಇದ್ದೀವಿ. ಆ ರೀತಿಯಾದ ಮನಸ್ಥಿತಿ ಉಳ್ಳಂತಹ ಹೆಂಗಳೆಯರೇ, ಎಲ್ಲರೂ ಬನ್ನಿ ಹೋಗೋಣ. ಸರಿ, ಏನೋ ವ್ರತ ಮಾಡೋಣ ಅಂತ ಕರೆದೆ, ನಾವು ಬಂದಾಗಿದೆ. ಎಲ್ಲಿಗೆ ಹೋಗ್ಬೇಕು, ಯಾರನ್ನ ವ್ರತವಾಗಿ ನಾವು ಇಟ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ನೇರವಾಗಿ ಕೃಷ್ಣ ಅಂತ ಇಲ್ಲಿ ಗೋದೆ ಹೇಳ್ತಾ ಇಲ್ಲ. ಯಾಕೆ, ಅವರ ತಂದೆ ತಾಯಿ ಅವ್ರ ಮೂಲಕ ಬಂದ್ರೆ ಭಗವಂತ ಸುಲಭವಾಗಿ ಸಿಗ್ತಾನೆ ಒಂದು. ಇನ್ನೊಂದು, ಅವ್ರ ಮೂಲಕ ಹೇಳಿದ್ರೆ ರಾಜನ ಮಕ್ಕಳು ಅಂದ್ರೆ ರಾಜನ ಮಗನ ಆಗಿ ಹೋಗ್ಬೋದು, ಆಸೆ ಎಲ್ಲರಿಗೂ ಬರ್ಬೋದಲ್ಲ. ಹಾಗಾಗಿ ಹೇಗೆ ಹೇಳ್ತಾ ಇದ್ದಾರೆ ಇಲ್ಲಿ ಗೋದೆ ಅಂತ ಅಂದ್ರೆ, ಚೀರುಮಲ್ಲು ಮಾಯ್ಪಾಡಿ ಸರ್ವ ಚಿರುಮೀರ್ಹಾಳ್ ಕೂರ್ವೇಲ್ ಕೊಡಂ ತೊಳಿಲನ್ ನಂದಗೋಪನ್ ಕುಮರನ್. ಲಾಸ್ಟಲ್ಲಿ ಹೇಳ್ತಾ ಇದ್ರೆ ಕೃಷ್ಣ ಇಲ್ಲಿ ನಾರಾಯಣನೇ ನಮಗೆ ತಿರುಗುತ್ತ ಬರೆ ತರುವಾನ ಹೇಳ್ಬೇಕಾದ್ರೆ ಕೃಷ್ಣನ್ನ ನಾವು ವ್ರತವಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಅವನು ಯಾರು, ಕೂರ್ವೇಲ್ ಕೊಡಂ ತೊಳಿಲನ್ ನಂದಗೋಪನ್ ಕುಮರನ್. ನಂದಗೋಪನ ಮಗ ಅವನು. ಯಾರು ನಂದಗೋಪ? ಕೂರ್ವೇಲ್ ಕೊಡಂ ತೊಳಿಲನ್ ಅಂತ ನಂದಗೋಪನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಯಾಕೆ ವೇಲ್ ಬೇಕಿತ್ತು, ಅವನಿಗೆ ಯಾಕೆ ಕತ್ತಿ ಬೇಕಿತ್ತು ನಂದಗೋಪನಿಗೆ? ನಂದಗೋಪ ಬಂದು ಈ ಗೋಪಾಲಕರ ರಾಜ, ಅವರು ಕಾಯೋದು ಹಸುಗಳನ್ನ ಇದ್ದಾರೆ. ಹಸುಗೆ ಏನ್ ಬೇಕು, ಒಂದು ಚಾಟಿನೋ ಇದನ್ನೋ ಇದ್ರೆ ಸಾಕು. ಅದಲ್ಲದೆ ಅವಳು ಎಲ್ಲ ಭಾಷಣದಲ್ಲಿ ಹೇಳಿರೋದು ಗೋಕುಲದ ಹಸುಗಳು ತುಂಬಾ ಸೌಮ್ಯವಾಗಿರು, ಇಷ್ಟ ಆನೆ ತರ ಬಲಿಷ್ಠ ಎತ್ತರ ಇದ್ರು ತುಂಬಾ ಸೌಮ್ಯವಾದ ಹಸುಗಳು ಅಂತ ಹೇಳಿರ್ಬೇಕಾದ್ರೆ ಕತ್ತಿ ಏನಿರ್ಬೇಕಾಯ್ತು ಅವನಿಗೆ? ಯಾಕಿಟ್ಕೊಂಡಿದ್ದಾನೆ ನಂದ ಕತ್ತಿನ ಅಂದ್ರೆ, ಕೃಷ್ಣ ಹುಟ್ಟಿದಾಗಿಂದ ಮೇಲೆ 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 ರಾಕ್ಷಸರು ಬರ್ತಾನೆ ಇದ್ದಾರೆ. ಅವನು ಬಂದಾಗ ಯಾರಿಂದಾದ್ರೂ ಅವನಿಗೆ ತೊಂದರೆ ಆಗ್ಬಿಟ್ರೆ, ತೊಂದರೆ ಆಗದೆ ಇರ್ಲಿನಕ್ಕೋಸ್ಕರನೇ ಕತ್ತಿ ಹಿಡ್ಕೊಂಡು ನಿಂತಿದ್ದಾನಂತೆ ಕೃಷ್ಣನ ಕಾಪಾಡ. ಕೃಷ್ಣನ ರಕ್ಷಣೆಗೋಸ್ಕರ ಅವನು ಕತ್ತಿಯನ್ನು ಹಿಡಿದಿದ್ದಾನೆ. ಅವನ ವೃತ್ತಿ ಅದಲ್ಲ, ಕತ್ತಿ ಹಿಡಿಯೋ ವೃತ್ತಿ ಅಲ್ಲ, ಕ್ಷತ್ರಿಯನಲ್ಲ, ಅವನಲ್ಲಿ ಬೇಕಿಲ್ಲ. ಮುಂದೆ ಇದೇ ಭಾಷಣದಲ್ಲಿ ಹೇಳ್ತಾರೆ, ಈ ರೀತಿ ಆಗಿದ್ರೂ ಅವರು ತುಂಬಾ ಉತ್ತಮರು. ಸಾಮಾನ್ಯವಾಗಿ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಮಾಡಿದ್ರೆ ಉತ್ತಮರಾಗ್ತೀವಿ. ನಮ್ದು ಅಲ್ದೇದು ಮಾಡಿದಾಗ ನಮ್ಮ ಕುಲಕ್ಕೆ ಬಂದ ವೃತ್ತಿಯನ್ನ ಬಿಟ್ಟು ಬೇರೆ ವೃತ್ತಿ ಮಾಡಿದ್ರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅವನು ಹಿಡಿದಿದ್ದಾನೆ, ಅವನು ಉತ್ತಮ. ಯಾಕೆ ಅಂದ್ರೆ ಕೃಷ್ಣನ್ನ ಕಾಪಾಡೋಕ್ಕೋಸ್ಕರ ಮಾಡ್ತೀವಿ ನಾವು. ಭಗವಂತನಿಗೋಸ್ಕರ ನಾವು ಏನು ಮಾಡಿದ್ರು ಅದು ಸರಿ ಅನ್ನೋದನ್ನ ಇಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾರೆ. ಕೂರ್ವೇಲ್ ಕೊಡನ್ ನಂದಗೋಪನ್ ಕುಮರನ್. ಬರೀ ಅವನನ್ನ ಹೇಳಿದ್ರೆ ಸಾಕ, ಇವ್ರ ಅಮ್ಮನ ಅವ್ರ ಹೆಂಡತಿನ ಇಬ್ಬನು ಹೊಗಳ್ಬೇಕಲ್ಲ. ಯಾರು? ಯಶೋದೆ. ಏರಾಳದ ಕಣ್ಣಿ ಯಶೋದೆ. ಕಣ್ಣು ಅಗಲಗಲವಾದ ಸೌಂದರ್ಯವಾದ ಕಣ್ಣಂತೆ. ಇನ್ನೊಂದು ಸನ್ನಿವೇಶದಲ್ಲಿ ಹೇಳ್ತಾರೆ, ಯಶೋದೆಗೆ ಕಣ್ಣು ಸಾಧಾರಣವಾಗಿ ಎಲ್ಲರಿಗೂ ಸುಂದರವಾಗಿತ್ತಂತೆ. ಈ ಗೋಪಿಕಾಸಿಯರೆಲ್ಲ ಕಣ್ಣುಗಳೆಲ್ಲ ಹಿಂಗೆ ಸೌಂದರ್ಯವಾಗಿತ್ತು, ಅಷ್ಟೇ ಸಣ್ಣ ಚೆನ್ನಾಗೇ ಇತ್ತಂತೆ. ಆದರೆ ಆಮೇಲೆ ಬರ್ತಾ 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 ಏರಾಳದ ಕಣ್ಣು ದೊಡ್ಡ ದೊಡ್ಡದಾಗುತ್ತೆ ಅವಳ ಕಣ್ಣು. ಯಾಕೆ ಅಂದ್ರೆ ಈ ಕೃಷ್ಣನ ಲೀಲೆಗಳು ನೋಡಿ ನೋಡಿ ಆಶ್ಚರ್ಯ ಪಟ್ಟು ಪಟ್ಟು ಅವಳ ಕಣ್ಣು ಅಗ್ರವಾಗುವುದು. ಏರಾಳದ ಕಣ್ಣಿ ಯಶೋದೈ. ಬರೀ ಅವನ ಮಗ ಅಂತ ಹೇಳ್ತಿಲ್ಲ ಇಲ್ಲಿ ಗೋದೆ, ಇಳಂ ಸಿಂಹಂ, ಚಿಕ್ಕ ಮರಿ ಸಿಂಹ ಅಂತ ಹೇಳ್ತಾರೆ. ಮುಂದೆ ಇನ್ನೊಂದ್ರಲ್ಲಿ ದೊಡ್ಡ ಸಿಂಹನೇ ಹೇಳ್ತಾಳು. ಯಾವ ರೀತಿ ಸಿಂಹಾಸನದಲ್ಲಿ ನಡ್ಕೊಂಡ್ ಬರಬೇಕು ಅಂದ್ರೆ, ಮಾರಿ ಮಳೆ ಮುಡಂಜಲ್ ಮನ್ನಿ ಗಿಡಂದುರಂಗಂ ಸೀರಿಯ ಸಿಂಹ ಮರಿವಿತ್ತು ತೀವಿಳುತ್ತೆ ಅಂತ. ಕಾಡಲ್ಲಿ ಇರೋ ಮಳೆಗಾಲದ ಸಿಂಹ ಎದ್ದು ನಿಂತು ಹೆಂಗೆ ಬರುತ್ತೋ ಆ ರೀತಿ ನೀವು ಬರಬೇಕು ಅಂತ ಮುಂದೆ ಒಂದು ಭಾಷಣದಲ್ಲಿ ಭಗವಂತನಿಗೆ ಗೋದೆ ಹೇಳ್ತಾರೆ. ಹೆಂಗ್ ಗೊತ್ತು ಅವನು ಸಿಂಹ ಅಂತ? ಗೋದೆಗೆ ಹೆಂಗ್ ಗೊತ್ತು? ಇವಳೆಲ್ಲರೂ ಹೋಗಿ ನೋಡಿದ್ದ ಸಿಂಹನ? ಈ ವ್ರತವನ್ನ ಮಾಡ್ಬೇಕಾದ್ರೆ ಅವಳಿಗೆ 6 ವರ್ಷ ಅಂತ ಹೇಳ್ತಾರೆ.
ಹೇಳಾಯ್ತು. ಕಾರ್ಮೇಲಿ ಚೆಂಗನ್ ಕದಿರ್ಮದಿಯ ಓರ್ ಮಹಾತ್ಮ. ಇಲ್ಲಿ ಕೃಷ್ಣನ ಅವನ ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಮೇನಿ ಅವನ ತಿರುಮೇನಿ, ಅವನ ಶರೀರ ಬಂದು ನೀಲಮೇಘ ಶ್ಯಾಮ. ಎರಡ ಕಪ್ಪು ಅನ್ನಕ್ಕೆ ನೀಲಮೇಘ ಶ್ಯಾಮ ಅಂತ ಪಾಪ ನಾವು ಹೇಳ್ಕೊತೀವನ್ನ. ನೀಲಮೇಘ ಶ್ಯಾಮನಾದಂತಹ ಕಾರ್ಮೇನಿ ತಿರುಮೇನಿ, ಅವನ ಶರೀರ ಬಂದು ನೀಲಮೇಘ ಶ್ಯಾಮ, ಕಾರ್ಮುಗಿಲ ಬಣ್ಣ ಉಳ್ಳವನು ಕೃಷ್ಣ. ಅಂತಹವನು ಹೇಗಿದ್ದಾನೆ? ಚೆಂಗಣ್ ಅಂತ ಅಂದರೆ ಕೆಂದಾವರೆ ಹೇಗಿರುತ್ತೋ ಆ ರೀತಿಯಾದ ಕೆಂಪು ಕಣ್ಣುಳ್ಳವನು, ಕೆಂದಾವರೆಯಂತಹ ಕಣ್ಣುಳ್ಳವನು, ಕಾರ್ಮುಗಿಲ ಕಾಂತಿಯನ್ನು ಉಳ್ಳವನಾದಂತಹ ಕೃಷ್ಣನನ್ನ ನಾವು ಹೋಗಿ ನೋಡೋಣ. ಕದಿರ್ಮದಿಯ ಓರ್ ಮಹತ್ತಾನ್. ಕದಿರ್ಮದಿ ಈಗ ಆರಂಭದಲ್ಲೇ ನೋಡಿದ್ವಿ. ಮದಿ ನೀರೆಯಿಂದ ಅಂದರೆ ಪೂರ್ಣ ಚಂದ್ರನಿರುವಂಥ, ಮದಿ ಅಂದರೆ ಇಲ್ಲಿ ಚಂದ್ರ, ಕದಿರ್ ಅಂದರೆ ಸೂರ್ಯ, ಸೂರ್ಯ ಚಂದ್ರನಿರುವಂತಹ ಪೋರ್ಲು ಮುಹತ್ತ. ಇರೋದೊಂದೇ ಮುಖ, ಸೂರ್ಯ ಚಂದ್ರ ಇಬ್ಬರಿಗೂ ಯಾಕೆ ಹೋಲಿಸ್ತಾ ಇದ್ದಾರೆ? ಸೂರ್ಯನ ಕಾಂತಿಯನ್ನು ಹೊಂದಿದ್ದಾನೆ. ಚಂದ್ರನ ಬೆಳದಿಂಗಳ ಚಂದ್ರನಂತಹ ಹಾಲಿನಂತಹ ಬಣ್ಣ, ಆ ಕಾಂತಿಯನ್ನು ಚಂದ್ರನ ಕಾಂತಿಯನ್ನೂ ಹೊಂದಿರುವಂತಹ ಒಂದು ಮುಖ. ಇನ್ನೊಂದು ರೀತಿಯಲ್ಲಿ ಇದೇ ರೀತಿ ಹೇಳ್ಬೇಕಾದ್ರೆ ಎರಡು ಕಣ್ಣುಗಳನ್ನ ಸೂರ್ಯಚಂದ್ರನಿಗೆ ಹೋಲಿಸ್ತಾಳೆ ಗೋದೆ. ಯಾಕೆಂದ್ರೆ ಒಂದು ಕಣ್ಣು ತನ್ನ ಭಕ್ತರಿಗೆ ಕಷ್ಟಪಡುವಂತಹ ಜನಗಳನ್ನೆಲ್ಲ ನಾಶ ಮಾಡುವಂಥದ್ದು, ಆ ರೀತಿ ಕಾಂತಿಯನ್ನ ಅದರ ಪ್ರಭೆಯನ್ನು ಬೀಳುತ್ತೆ. ಇನ್ನೊಂದು ತನ್ನ ಭಕ್ತರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು, ಒಂದು ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂತಹ ಒಂದು ಕಾಂತಿ ಚಂದ್ರನ ಕಾಂತಿ. ಆ ಎರಡೂ ರೀತಿ ಕಣ್ಣುಗಳು ಉಳ್ಳವನಕ್ಕೋಸ್ಕರ ಸೂರ್ಯನ ಸ್ವಭಾವವನ್ನ, ಚಂದ್ರನ ಸ್ವಭಾವವನ್ನ ಎರಡನ್ನೂ ಸೇರಿಸಿ ಅವನು ಇದ್ದಾನೆ ಕೃಷ್ಣ ಅನ್ನೋದನ್ನಲ್ಲಿ ಗೋದೆ ಹೇಳ್ತಾ ಇದ್ದಾಳೆ. ಆ ರೀತಿಯಾದ ಕೃಷ್ಣ ಅವನೇ ಶ್ರೀಮನ್ನಾರಾಯಣ. ಅವನು ಯಾರು? ನಾರಾಯಣನೇ ನಮಗೇ ಪರೈ ತರುವಾನ್. ನಾವು ಹೋಗೋಕ್ಕೂ ಮುಂಚೆ ಇನ್ಯಾರು ಕೊಟ್ಟೋದು ಅವನು ಕೊಟ್ಬಿಟ್ರೆ ಆ ಥರ ಇಲ್ಲ. ಅವನೇ ಕೊಡೋದು, ನಾರಾಯಣನೇ ಕೊಡೋದು, ನಮಗೆ ಬೇರೆ ಯಾರೂ ಕೊಡೋದಿಲ್ಲ. ಅವನು ಯಾರಿಗೂ ಇಲ್ಲ, ನಮಗೇ ಕೊಡ್ತಾನೆ. ನಾರಾಯಣನೇ ನಮಗೇ ಪರೈ ತರುವಾನ್ ಆರೋರು ಪಡಿ. ಅಂತಹ ಶ್ರೀಕೃಷ್ಣ ನಮಗೆ ಬೇಕಾದ ಒಂದು ಪರೆಯನ ವಾದ್ಯವನ್ನು ಕೊಡ್ತಾನೆ. ಅದನ್ನು ಅವನೊಬ್ಬನ ಹತ್ರನೇ ಇರೋದಂಥ ವಾದ್ಯ, ಅದನ್ನು ತಗೊಬಂದು ನಾವು ನರ್ತನವನ್ನ ಮಾಡೋಣ ಅಂದ್ರೆ ಅರ್ಥ ನಮಗೇನು ಬೇಕು ಅದನ್ನೊಬ್ಬನ ಹತ್ರನೇ ಇರೋದು, ಬೇರೆ ಯಾರ ಹತ್ರನೂ ಇಲ್ಲ. ಹಂಗಾಗಿ ಅಂಥದ್ದನ್ನ ನಾವು ಅವನ ಹತ್ರ ಪಡ್ಕೊಂಡು ಬರೋಣ. ಇಲ್ಲಿ ಗೋದೆಗೆ ಏನು ಬೇಕಾಗಿರೋದು? ಕಡೆಯ ಪಾಶುರದಲ್ಲಿ ಗೋದೆ ಹೇಳ್ತಾಳೆ, ನಮಗೆ ಬೇಕಾಗಿದ್ದೇ ಅವನು. ಅಷ್ಟೂ ಪಾಶುರಗಳನ್ನು ನಮಗೆ ಬೇಕಾದ್ದನ್ನ ಕೃಷ್ಣ ಕೊಡ್ತಾನೆ, ನಮಗೆ ಬೇಕಾದ್ದನ್ನ ನಾರಾಯಣ ಕೊಡ್ತಾನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಕಡೆಯಲ್ಲಿ ತೋರಿಸ್ತಾಳೆ ನಮಗೆ ಬೇಕಾದವನೇ ಅವನು. ಕಡೆಗೆ ಅವನ್ನೇ ಕಡೆಯಲ್ಲಿ ಕರೀತಾರೆ, ನೀನೇ ಬಂದು ನಮ್ಮ ಜೊತೆ ಕೂತ್ಕೊಂಡು ಭೋಜನವನ್ನ ಮಾಡಬೇಕು ಅಂತ ಹೇಳಿ ಭಗವಂತನನ್ನೇ ಅವಳು ಕರೀತಾಳೆ. ಆ ರೀತಿ ನಾರಾಯಣನೇ ನಮಗೇ ಪರೈ ತರುವಾನ್. ಈ ರೀತಿಯಾದ ವ್ರತವನ್ನ ನಾವು ಕೃಷ್ಣನ ಕುರಿತು ಮಾಡಿದ್ರೆ ಏನಾಗುತ್ತೆ? ಬರೀ ಅವನೊಬ್ಬನೇ ಸಿಗ್ತಾನ? ಅಷ್ಟೇ ಅಲ್ಲ, ಆರೋರ್ ಬಹಳ ಪಡಿಯುತ್ತೆ. ಇಡೀ ಪ್ರಪಂಚವೇ ನಮ್ಮನ್ನೆಲ್ಲ ಕೊಂಡಾಡುತ್ತೆ. ಒಂದು ಯಾವ ಗೋಕುಲದಲ್ಲಿರೋ ಈ ಗೋಪಿಕಾ ಸ್ತ್ರೀಯರೆಲ್ಲ ವ್ರತವನ್ನ ಮಾಡಿ ಕೃಷ್ಣನನ್ನೇ ಪಡ್ಕೊಂಡಿರುತ್ತೆ. ಎಂತಹ ಮಹಾತ್ಮರಪ್ಪ ಅವರು ಅಂತ ಹೇಳಿ ಈ ವ್ರತವನ್ನ ಮಾಡಿದ್ರೆ ಇಡೀ ಪ್ರಪಂಚ ನಮ್ಮನ್ನ ಕೊಂಡಾಡುತ್ತೆ. ಹಾಗಾಗಿ ಎಲ್ಲರೂ ಬನ್ನಿ ನಾವು ವ್ರತವನ್ನ ಮಾಡಿ ಭಗವಂತನನ್ನ ಪಡೆಯೋಣ ಅಂತ ಹೇಳಿ ಗೋದೆ ನಮ್ಮೆಲ್ಲರನ್ನೂ ಸೇರಿಸಿ ವ್ರತಕ್ಕೆ ಇವತ್ತಿನಿಂದ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವತ್ತಿನಿಂದ 30 ದಿನ ಅವಳ ಮಾರ್ಗವನ್ನೇ ಅನುಸರಿಸಿ ಮಾರ್ಗಶಿರ ಅಂತ ಹೇಳ್ತಿರೋದಲ್ಲಿ, ಶಿರ ಅಂದ್ರೆ ತಲೆ, ಈ ದೇಹಕ್ಕೆ ಉತ್ತಮವಾದ ಅಂಗ ಅಂದ್ರೆ ತಲೆ. ಭಗವಂತನನ್ನ ಪಡೆಯೋದಿಕ್ಕೆ ಒಂದು ಮಾರ್ಗಕ್ಕೆ ಉತ್ತಮವಾದ ಒಂದು ಮಾರ್ಗ ಇದೆಯಲ್ಲ, ಅದೇ ಈ ತಿರುಪಾವಳಿ ವ್ರತ. ಹಾಗಾಗಿ ಈ ವ್ರತವನ್ನ ಮಾರ್ಗಶಿರ ಮಾಸ ಅಂತ ಹೇಳ್ತಾ ಇದ್ದಾರೆ. ಆ ಮಾಸದ ಒಂದು ವ್ರತ ಇದನ್ನ ನಾವು ಗೋದಾದೇವಿಯೊಂದಿಗೆ ಮಾಡೋಣ. ಇಲ್ಲಿ 2 ವರ್ಷದಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದೇ ರೀತಿ ಭಗವಂತನನ್ನ ಪಡೆಯೋವರೆಗೂ ಈ ವ್ರತವನ್ನ ನಾವು ಮಾಡ್ತಾ ಇರೋಣ ಅಂತ ಹೇಳಿ ಮೊದಲನೇ ದಿನದ ಈ ಮಾರಳಿ ತಿಂಗಳ ತಿರುಪಾವಳಿ ವ್ರತವನ್ನ ನಾವು ಪ್ರಾರಂಭಿಸಿದ್ದೀವಿ. ಎಲ್ಲರೂ ಒಟ್ಟಿಗೆ ಶ್ರಾವಣ ಮಾರ್ಗಶಿರ ಮಾಸ ಸಂಪೂರ್ಣ ಮತ್ತೆ ಇನ್ನೊಂದು ಬಾರಿ ಇವತ್ತಿನ ಆಶ್ರಮವನ್ನು ಅನುಸಂಧಾನ ಮಾಡೋಣ.
மார்கழி திங்கள் மதி நிறைந்த நன்னாளால் நீராட போதுவீர் போதுவினோ நேரிழையீர் சீர்மல்குமாய் காடி செல்வச் சிறுநீர்கள் ஊர்வேல் குணம் தொழிலந்த கோபன் குமரன் ஏரார்ந்த கண்ணி யசோதை இளம் சிங்கம் கார்மேனி செங்கண் கதிர்மதியம் போல் முகத்தான் நாராயணனே நமக்கே பறை தருவான் ஆரோர் வழப்படைந்தேலோர் என்பாய். திருவாடி பூரத்தில் ஜகுதித்தாள் வாழியை திருப்பாவை முப்புதும் சக்தினாள் வாழியை பெரியாழ்வார் பெற்றெடுத்த பெண் பிள்ளை வாழியை பெரும்புதூர் மாமனுக்கு பின்னாள் வாழியை 143 உரைத்தாள் வாழியை உயிரரங்கற்கே கண்ணி வந்ததித்தாள் வாழியை ஒருவாரும் திருமல்லி ஒளநாடி வாழியை வன் புதுவை நகர் போதை மலர் பதங்கள் வாழியை பாதங்கள் தீர்க்கும் பரமரடி காட்டும் வேதம் அனைத்துக்கும் விட்டாவும் போதை தமிழையைத்துமைத்தும் அறியாத மானிடரை வையம் சமப்பதோன்று மங்களம் விஷ்ணு சித்தாய வடபத்ர சயாயிச்ச மங்களம் பூரசூரிभ्यै உதாயை நித்யமங்களம் மங்களம் கௌதலேந்திராய வாணிய மாத்ரே சக்கரவர்த்தி